ಓಕೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನ ಶುಭಾಶಯಗಳು ಹೇಳುತ್ತಾ ಶ್ರೀ ಗುರುಕುಲ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ, ಇವತ್ತೇನಪ್ಪ ಅಂದ್ರೆ KEA ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು. ಆಲ್ರೆಡಿ ನಾನು ಹಳೆ ಭಾನುವಾರ ಬಿಡಿಸಿದ್ದೀನಿ ಸಮಗ್ರವಾಗಿ ಹೆಂಗೆ ಬಿಡಿಸ್ಬೇಕು, ಯಾವ ಥರ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ. ಹೌದಾ? ಅಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ನನಗೆ ಚೂರು ತುಂಬ ಡೆಪ್ತ್ ಆಗಿ ಅನಿಸ್ತು. ಹುಡುಗರುಗಳು ಸ್ಕೋರ್ ನೋಡಿದಾಗ, ಆಮೇಲೆ ಅದನ್ನಂತಾಗ ಹುಡುಗರು ನೆಗೆಟಿವ್ ಹೋಗೋಕ್ಕಿಂತ ಸ್ವಲ್ಪ ಪಾಸಿಟಿವ್ ತಗೊಂಡು ಹೋಗ್ಬೇಕಂತ ಕ್ವಶನ್ಸ್ ಪೇಪರಲ್ಲಿ ಚೂರು ವ್ಯತ್ಯಾಸ ಮಾಡಿದ್ದೀನಿ. ಆಮೇಲೆ ಕ್ವಶನ್ಸ್ ಅಲ್ಲಿ ಈ ಸಾರಿ ಕ್ವಶನ್ ಪೇಪರ್ ಹೆಂಗ್ ಅನಿಸ್ತೆ ನಿಮ್ಗೆ? ಕ್ವಶನ್ ಪೇಪರ್ ಹೆಂಗ್ ಅನಿಸ್ತು? ಎಸ್ ಆರ್ ನೋ? ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಮೀಡಿಯಂ ಅಲ್ಲಿ ಇತ್ತು, ಈಜಿ ಇತ್ತು? ಹೋದ್ ಸಂಡೇಕ್ಕಿಂತ ಈ ಸಂಡೇ ಮೀಡಿಯಂ ಅಲ್ಲಿ ಇದೆ, ಹೌದಲ್ವಾ? ಅಂದ್ರೆ ನಿಮಗೆ ಭಾರ ಆಗಿಲ್ಲ. ಓದಿದ್ದನ್ನು ಏನಾದ್ರೂ ಯೂಸ್ ಆಗ್ತಾ ಇದೆಯಾ? ಓದಿದ್ದನ್ನು ಏನು ಕಣ್ಣಿಗೆ ಕಾಣ್ತಾ ಇದೆಯಾ? ಡಿಸ್ಕಸ್ ಮಾಡೋದ್ರಲ್ಲಿ ಎಲ್ಲೆಲ್ಲಿ ಒಂದೊಂದು ಅಕ್ಷರ ಕಾಣ್ತಾ ಇದೆಯಾ? ಎಸ್ ಆರ್ ನೋ ಹೇಳಿ. ಓಕೆ, ಹಾಗಾದ್ರೆ ನನ್ನ ಪ್ರಿನ್ಸಿಪಾಲ್ ಏನು ಗೊತ್ತಾ, ಈ ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿ ಇದ್ದಾಗ, ಈ ಕ್ವಶನ್ ಪೇಪರ್ ಅನ್ನು ನಿಮ್ಮ ಕೈಲಿ ಇದೆ ಅಂತ ತಿಳ್ಕೊಳ್ಳಿ. ಈ ಕ್ವಶನ್ ಪೇಪರ್ ನಿಮ್ಮ ಕೈಲಿದ್ದಾಗ ನೀವು ಇದರಲ್ಲಿ ಒಂದು 50 ಮಾರ್ಕ್ಸ್ ತಗೋತಿರ್ತ ತಿಳ್ಕೊಳ್ಳಿ. 50 ಮಾರ್ಕ್ಸ್ ಆದರೆ ನೀವು ಇನ್ನೊಂದು ಚೂರು ತಲೆ ಓಡಿಸಿ ಸ್ವಲ್ಪ ನಿಮ್ಮದೇ ಆದಂಥ ಒಂದು ಎಲಿಮಿನೇಟರಿ ಮೆಥಡ್ಗಳು ಫಾಲೋ ಮಾಡಿ, ಬೇರೆ ಥರ ಟೆಕ್ನಿಕ್ ಯೂಸ್ ಮಾಡಿದ್ರೆ ನೀವು ಇದರಲ್ಲಿ 65-70ವರೆಗೂ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಅರ್ಥ ಆಯ್ತಾ? ಏನು ದೊಡ್ಡ ಕ್ವಶನ್ಸ್ ಪೇಪರ್ ಅಂತ ಅಷ್ಟು ಡಿಫಿಕಲ್ಟ್ ಆಗಿಲ್ಲ. ಅರ್ಥ ಆಯ್ತಾ? ಸೊ ಈಜಿ ಇದೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಒಂದೇದು. ಬಟ್ ನಾನು ಕ್ವಶನ್ ಪೇಪರ್ ಏನು ಮಾಡ್ತಾ ಇದ್ದೀನಿ ಅಂದರೆ, KEA ಹೆಂಗೆ ಕೊಟ್ಟಿದ್ದಾನೆ ಈ ಸಾರಿ ನೋಡಿ, ತೀರ್ಮಾನ ಕೊಟ್ಟಿದ್ದೀನಿ, ಹೇಳಿಕೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಒಂದಿಶಿ ಬರೀ ಕೊಟ್ಟಿದ್ದೀನಿ, ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಹಾಗಾಗಿ ಎಲ್ಲ ಇರೋದ್ರಿಂದ ನಿಮಗೆ ಅನುಕೂಲ ಆಗ್ತಾ ಇರುತ್ತೆ. ಆಮೇಲೆ ಎಕ್ಸಾಮ್ಗಳು ಇನ್ನು ಆಗಸ್ಟ್ 2 ಇರೋದ್ರಿಂದ ಇನ್ನು ತುಂಬಾ ಟೆಸ್ಟ್ ಸೀರೀಸ್ ಬರೀತಾ ಇದೆ. ಹಾಗಾಗಿ ನಿಮಗೆ 1 ವೀಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ಲಾಸು ಟೆಸ್ಟ್ ಸೀರೀಸಲ್ಲಿ ಅದಕ್ಕಿಂತ 3 ಪಟ್ಟು ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು 1 ವೀಕಲ್ಲಿ ಏನೇನು ಮಾಡ್ತಾ ಇದ್ದೀರಿ, ಯಾವ ಹಂತದಲ್ಲಿ ಗೊತ್ತಾಗಕ್ಕೆ ನಿಮಗೆ ಎಕ್ಸಾಮ್ ಬರೀಬೇಕು. ಎಕ್ಸಾಮಲ್ಲಿ ಬರೆದಾಗ ನಿಮ್ಗೆ ಗೊತ್ತಾಗೋದು. ಅರ್ಥ ಆಯ್ತಲ್ವಾ? ನೀವು ಇನ್ನು ಏನು ಸಬ್ಜೆಕ್ಟ್ ಓದಬೇಕು, ನನಗೆ ಎಲ್ಲಿ ಕ್ವಶನ್ಸ್ ರಾಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಎಕ್ಸಾಮ್ ಬರೆದಾಗ ಗೊತ್ತಾಗೋದು. ಅರ್ಥ ಆಯ್ತಾ? ಹಾಗಾಗಿ ಸ್ಟಾರ್ಟ್ ಮಾಡೋಣವಾ? ಓಕೆ, ಸ್ಟಾರ್ಟ್ ಮಾಡ್ಬೋದಾ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರಿಗೆ ಹೋಗೋಣ. ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ ಫಸ್ಟ್, ಕ್ವಶನ್ ನಂಬರ್ ಓಕೆ, ಇಲ್ಲಿ ಒಂಚೂರು ಕ್ವಶನ್ಸ್ ಅಲ್ಲಿ ಎಕ್ಸಾಮ್ ಇದ್ದಾಗ ಒಂಚೂರು ನೋಡ್ಕೋಬೇಕು. ಅಲ್ಲಿ ನಿಮಗೆ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿರ್ತಾರಲ್ಲ, ಸೂಚನೆಯನ್ನು ಸ್ವಲ್ಪ ಒಂದು ಸೂಕ್ಷ್ಮವಾಗಿ ನೋಡ್ಬೇಕು. ಹಳಿ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಓದೋ ವಿದ್ಯಾರ್ಥಿಗಳು ಗೊತ್ತಿರುತ್ತೆ, ಹೊಸ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಅರ್ಥ ಆಯ್ತಾ? ಸ್ವಲ್ಪ ನೋಡಿ, ನೆಗೆಟಿವ್ ಕೊಟ್ಟಿದ್ದಾನೋ ಇಲ್ಲ, ಎಷ್ಟು ನಿಮಿಷ ಇದೆ, ಎಷ್ಟು ಕ್ವಶನ್ಸ್ ಇರ್ತಾವು, ಎಲ್ಲ ಏನೇನು ಸೂಚನೆ ಇದೆ ಎಲ್ಲ ನೋಡ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡ್ಬೋದಾ? ಕ್ವಶನ್ ನಂಬರ್ 1 ಸ್ಟಾರ್ಟ್ ಮಾಡ್ಬೋದಾ? ಕ್ವಶನ್ ನಂಬರ್ ಎಲ್ಲರಿಗೂ ಕಾಣ್ತಾ ಇದೆಯಾ? ಈಗ ಇಲ್ಲಿ ಬನ್ನಿ. ಭಾರತಕ್ಕೆ ಯುರೋಪಿಯನರ ಆಗಮನ ಆಗ್ತಾರೆ. ಭಾರತಕ್ಕೆ ಯುರೋಪಿಯನರ ಆಗಮನ. ಭಾರತದಲ್ಲಿ ಯುರೋಪಿಯನರ ಆಗಮನ ಮಾಡಿದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ತಂದ್ರೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಹೌದಾ? ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಏನ್ ಮಾಡ್ತಾರಪ್ಪ ಅಂತಂದಾಗ 1498ರಲ್ಲಿ ದ ವಾಸ್ಕೋ ಡಿ ಗಾಮಾ ಭಾರತದ ಕೇರಳದ ಕಲ್ಲಿಕೋಟೆಯ ಕಪ್ಪಡ್ ಎಂಬ ಸ್ಥಳಕ್ಕೆ ಬಂದು ತಲುಪ್ತಾನೆ. ಆವಾಗ ಕಲ್ಲಿಕೋಟೆಯ ದೊರೆ ಜಾಂಬೋರಿಯನ್ ವಾಸ್ಕೋ ಡಿ ಗಾಮನಿಗೆ ಸ್ವಾಗತ ಮಾಡ್ತಾನೆ. ಸೊ ಅವೆಲ್ಲ ನೀವು ಯುರೋಪಿಯನರ ಆಗಮನ ಓದ್ತೀರಿ. ಹಾಗಾದ್ರೆ ಭಾರತಕ್ಕೆ ಯುರೋಪಿಯನರ ಆಗಮನವನ್ನು ಓದಿದಾಗ ಪೋರ್ಚುಗೀಸರು ಬರ್ತಾರೆ, ಡಚ್ಚರು ಬರ್ತಾರೆ, ಬ್ರಿಟಿಷರು ಬರ್ತಾರೆ, ದೇನರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಕಾಲಾನುಕ್ರಮದಲ್ಲಿ ಕೇಳ್ತಾರೆ. ಇವರು 5 ಬರಬೇಕಾದ ಕಾರಣಪ್ಪ ಅಂತಂದಾಗ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದ್ರು, ಜಲಮಾರ್ಗ ಮುಖಾಂತರ ವ್ಯಾಪಾರ ಮಾಡಕ್ಕೆ ಭಾರತಕ್ಕೆ ಬಂದ್ರು ಅಂತ ಹೇಳ್ತೀವಿ. ಆದ್ರೆ ಇಲ್ಲೊಂದು ಕ್ವಶನ್ಸ್ ಕೇಳಿದ್ದಾರೆ. 1757ರಲ್ಲಿ ನಡೆದ ಯಾವ ಪ್ರಸಿದ್ಧ ಯುದ್ಧವು ಭಾರತದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿತ್ತು? ಹಾಗಾದ್ರೆ ಬಲವಾದ ಅಡಿಪಾಯವನ್ನು ಹಾಕಿದ್ದು ಈ ಕೆಳಕಂಡ ಯಾವ ಕಾರಣದಿಂದ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಹೌದಾ? ಅದು ಬಕ್ಸರ್ ಕದನನೋ, ಅಥವಾ ಪ್ಲಾಸ್ಟಿಕ್ ಕದನೋ, ಅಥವಾ 3ನೇ ಪಾನಿಪತ್ ಯುದ್ಧನೋ, ಅಥವಾ ವಾಂಡಿವಾಸ್ ಕದನವೋ? ಯಾವುದ್ರಿ? ಪ್ಲಾಸಿ ಕದನ. ಈಗ ಹಾಗಾದ್ರೆ
ನಮ್ದು 1498ರಲ್ಲಿ ವಾಸ್ಕೋಡಿಗಾಮ ಬಂದ್ನಲ್ಲ, ಅವಾಗ್ಲಿದ್ ಕೂಡ ಭಾರತಕ್ಕೆ ಯುರೋಪಿನ ಆಗಮನ ಮಾಡಿದ್ದಾರೆ. ಹಲವಾರು ಘಟನೆಗಳಾಗಿದ್ದಾರೆ ಅಲ್ಲಿ. ಆಮೇಲೆ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು, ದೇನರು ಬಂದರು, ಫ್ರೆಂಚರು ಬಂದರು. ಆದ ನಂತರ ಕರ್ನಾಟಕ ಯುದ್ಧಗಳು ಪ್ರಾರಂಭ ಆಗುತ್ತೆ. 3 ಕರ್ನಾಟಕ ಯುದ್ಧಗಳು ಪ್ರಾರಂಭ ಆಯಿತು. 3 ಕರ್ನಾಟಕ ಯುದ್ಧಗಳು ಆಗಿದ ನಂತರನೇ ಪ್ರಾರಂಭ ಆಗೋದು ಪ್ಲಾಸಿ ಕದನ. ಯಾವಾಗ ಪ್ಲಾಸಿ ಕದನವು 1757 ನೋಡಿ ಜೂನ್ ಮಂತ್, ನಿಮಗೆ ಇವತ್ತು ಜೂನ್ ಇರೋದ್ರಿಂದ ಜೂನ್ ಮಂತ್ 23ನೇ ತಾರೀಕು ಪ್ರಾರಂಭ ಆಗುತ್ತೆ. ಜೂನ್ 23, 1757ರಲ್ಲಿ ನಡೆದ ಈ ಕದನವು ನಡಿಬೇಕಾದ್ರೆ ಇಂಪಾರ್ಟೆಂಟ್ ಏನಂದಾಗ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಬಲವಾದ ಅಡಿಪಾಯವನ್ನು ಹಾಕಕ್ಕೆ ಕಾರಣವಾಯಿತು. ಎಕ್ಸಾಮಿಗೆ ಕೇಳಿದ್ದಾನೆ 2016ರಲ್ಲಿ RS ಎಕ್ಸಾಮಿಗೆ ಕೇಳಿದ್ದಾನೆ, ಪ್ಲಾಸಿ ಎಂಬ ಕದನವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬರುತ್ತದೆ ಅಂತ ಕೇಳಿದಾನೆ. ಪ್ಲಾಸಿ ಎಂಬ ಕದನ ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಬರುತ್ತ್ರಿ? ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಎಲ್ಲಿ ಬರುತ್ತ್ರಿ? ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇರುವಂತ ಒಂದು ಭಗೀರಥ ಎಂಬ ನದಿಯ ದಡದಲ್ಲಿ, ಪಶ್ಚಿಮ ಬಂಗಾಳದಲ್ಲಿರುವ ಒಂದು ರಿವರ್ಸ್ ಇದೆ, ಭಗೀರಥ ನದಿ ದಡದ ಮೇಲೆ ನಡೆದಂತ ಕದನವೇ ಈ ಪ್ಲಾಸಿ ಕದನವಾಗಿರುತ್ತದೆ. ಹಾಗಾದ್ರೆ ಈ ಪ್ಲಾಸಿ ಕದನವು ಪಶ್ಚಿಮ ಬಂಗಾಳದ ಭಗೀರಥ ನದಿ ದಡದ ಮೇಲೆ ನಡೆಯಿತು. ಹಾಗಾದ್ರೆ ಈ ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೇಕಾದ್ರೆ ಈ ಯಾರ್ಯಾರ ಮಧ್ಯೆ ನಡೀಬಿತ್ತಂತಂದಾಗ ಇಲ್ಲಿ ಗೊತ್ತ, ದ ಬ್ರಿಟಿಷ್ ಇಂಡಿಯಾ ಕಂಪನಿಯ ಗವರ್ನರ್ ಆದ ಯಾರು? ರಾಬರ್ಟ್ ಕ್ಲೇವ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆದ ರಾಬರ್ಟ್ ಕ್ಲೇವ್ ಮತ್ತು ನವಾಬರಾದ ಸಿರಾಜ್ ಉದ್ ದೌಲ್. ಹೌದಲ್ರಿ? ಸಿರಾಜ್ ಉದ್ ದೌಲ್. ಹೌದಾ? ಸಿರಾಜ್ ಉದ್ ದೌಲ್ ಮಧ್ಯದಲ್ಲಿ ನಡೆದಂತ ಕದನವೇ ಯಾವುದು? ಈ ಪ್ಲಾಸಿ ಕದನ. ಹಾಗಾಗಿ ಏನಪ್ಪಾ ಅಂತಂದಾಗ ಈ ಪ್ಲಾಸಿ ಕದನದಲ್ಲಿ ನೀವು ಓದ್ಬೇಕಾದ್ರೆ ಕಪ್ಪು ಕೋಣೆ ದುರಂತ ಓದ್ತೀರಿ. ಏನ್ ಓದ್ತೀರಿ? ಕಪ್ಪು ಕೋಣೆ ದುರಂತ. ಹೌದಾ? ಈ ಕಪ್ಪು ಕೋಣೆ ದುರಂತ ಬಹಳ ಇಂಪಾರ್ಟೆಂಟ್. ಕಪ್ಪು ಕೋಣೆ ದುರಂತ ಓದ್ತೀರಿ. ಈ ಕಪ್ಪು ಕೋಣೆ ದುರಂತವು 1756ರಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಕಪ್ಪು ಕೋಣೆ ದುರಂತದಲ್ಲಿ ಕೋಲ್ಕತ್ತಾ ನಗರದ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಸಿಟ್ಟಿಗೆದ್ದಾಗ ಸಿರಾಜ್ ಉದ್ ದೌಲ್ ಏನ್ ಮಾಡ್ತಾನೆ, ನೇರವಾಗಿ ಎಷ್ಟು ಜನ ಇರ್ತಾರೆ? 146 ಜನ ಇರ್ತಾರಲ್ಲ, ಅವರೆಲ್ಲರೂ ಒಂದು ಕೋಣೆಯಲ್ಲಿ ಕುಟ್ಟಾಕ್ಬಿಡ್ತಾನೆ. ಅದಕ್ಕೆ ಏನಂತಂದ್ರೆ ಎಲ್ಲರೂ ಸಾಯ್ತಾರೆ. 23 ಜನ ಏನಾಗ್ತಂದ್ರೆ ಬದುಕುಳಿತಾರೆ. ಇದೇ ಒಂದು ಕಪ್ಪು ಕೋಣೆ ದುರಂತ ಅಂತ ಕೇಳ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ಇದೆಲ್ಲ ಟಾಪಿಕ್ಗಳು ಕವರ್ ಮಾಡೋಕ್ಕಾಗಲ್ಲ. ಕ್ವಶನ್ಸ್ ಏನಿದೆ ಅಷ್ಟೇ ಶಾರ್ಟ್ ಕಟ್ ಆಗಿ ಹೋಗೋಣ. ಯಾಕಂದ್ರೆ 100 ಕ್ವಶನ್ಸ್ ರೀಚ್ ಆಗಬೇಕು, 100 ಕ್ವಶನ್ಸ್ ಬಿಡಿಸ್ಬೇಕು. ಹಾಗಾಗಿ ಗೊತ್ತಿರಬೇಕು ಈ ಪ್ಲಾಸಿ ಕದನ ಯಾವಾಗ ಬ್ರಿಟಿಷ್ ಆಡಳಿತಕ್ಕೆ ಬಲವಾದ ಅಡಿಪಾಯ ಹಾಕಿತ್ತಲ್ಲ, ಅವಾಗ ಏನಾಗುತ್ತಂದ್ರೆ ಬಕ್ಸರ ಕದನ ಪ್ರಾರಂಭ ಆಗುತ್ತೆ. ಈ ಅಡಿಪಾಯ ಕೊಟ್ಟ ನಂತರ 1764ರಲ್ಲಿ ಬಕ್ಸರ್ ಕದನ ಪ್ರಾರಂಭ ಆಗುತ್ತೆ. ಹೌದಾ? ಬಕ್ಸರ್ ಕದನ ಯಾರ್ಯಾರ ಮಧ್ಯದಲ್ಲಿ ಆಯ್ತು, ಎದಕ್ಕಾಯ್ತು, ಏನಾಯ್ತು ಸ್ವಲ್ಪ ನೋಡ್ಕೊಳ್ಳಿ. ಅದು ಆದ ನಂತರ 3ನೇ ಪಾಣಿಪತ್ ಯುದ್ಧ ಅಂತ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಪಾಣಿಪತ್ ಎಂಬ ಸ್ಥಳ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ಎಲ್ಲಿ ಬರುತ್ತೆ ಪಾಣಿಪತ್ತ? ಹರಿಯಾಣ ರಾಜ್ಯದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್ ಇದಲ್ಲ. ಇಲ್ಲಿ 3 ಪಾಣಿಪತ್ ಯುದ್ಧಗಳು ಆಗಿದ್ದಾವೆ. ಹೌದಲ್ವಾ? ಹಾಗಾದ್ರೆ ಮೊದಲನೇ ಪಾಣಿಪತ್ ಯುದ್ಧ ಆಗಿದ್ದು 1526ರಲ್ಲಿ. ಯಾರ್ಯಾರ ಮಧ್ಯದಲ್ಲಿ ಆಗಿದ್ದು? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಬಗ್ಗೆ. ಎರಡನೇದು 1556 ಎರಡನೇ ಪಾಣಿಪತ್ ಯುದ್ಧ ಆಗತ್ತೆ. ಯಾರ್ಯಾರ ಮಧ್ಯದಲ್ಲಿ ಆಗತ್ತೆ? ಅಕ್ಬರ್ ಮತ್ತು ಹೇಮು ಬಗ್ಗೆ. ಅದೇ ರೀತಿಯಾಗಿ 1761ರಲ್ಲಿ 3ನೇ ಪಾಣಿಪತ್ ಯುದ್ಧ ಆಗತ್ತೆ. ಯಾರ್ಯಾರ ಮಧ್ಯೆ ಆಗತ್ತೆ? ಮರಾಠರು ಮತ್ತು ಮೊಘಲರ ಮಧ್ಯದಲ್ಲಿ. ಹಾಗಾಗಿ ಈ 3 ಪಾಣಿಪತ್ ಯುದ್ಧಗಳಾಗಕ್ಕೆ ಇದೊಂದು ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. 3 ಪಾಣಿಪತ್ ಯುದ್ಧ ಬಗ್ಗೆ ನೋಡ್ಕೊಳ್ಳಿ. ಯಾವಾಗಾಯ್ತು, ಯಾಕಾಯ್ತು, ಯಾವ ಉದ್ದೇಶಕ್ಕಾಯ್ತು, ಯಾರ್ಯಾರ ಮಧ್ಯದಲ್ಲಿ ಆಯ್ತು, ಯಾರು ಜಯಶಾಲಿ ಆದರು. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಅಲ್ಲಿ ನೀವು ಕ್ವಶನ್ಸ್ ಪೇಪರ್ ಅನ್ನು ಬಿಡಿಸಬೇಕಾದ್ರೆ ಏನ್ ಮಾಡಬೇಕು? ಕ್ವಶನ್ ಪೇಪರ್ ಅನ್ನು ಬಿಡಿಸಬೇಕಾದ್ರೆ 4 ಆಪ್ಷನ್ಸ್ಗಳು, ಬರೀ ಕ್ವಶನ್ಸ್ಗೆ ಆನ್ಸರ್ ನೋಡಂಗಿಲ್ಲ. ಅದಕ್ಕಾಗಿ ರೆಡಿಮೇಡ್ ಬುಕ್ಸ್ಗಳದಾವಲ್ಲ, ಅಂತ ಬುಕ್ಸ್ಗಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡಬಾರ್ದು. ಅವರೇ ಎಕ್ಸ್ಪ್ಲೇನ್ ಕೊಟ್ಟಿರ್ತಾರೆ, ಅವರೇ ಕೀ ಆನ್ಸರ್ ಕೊಟ್ಟಿರ್ತಾರೆ, ಅವರೇ ಮಾಡಿರ್ತಾರಲ್ಲ, ಅದು ನೀವು ಮಾಡ್ದಂಗೆ ಏನು ಇಂಥವು ಏನಂದ್ರೆ ಖಾಲಿ ಪೇಪರ್ ತಗೋಬೇಕು, ನೀವು ಎಕ್ಸ್ಪ್ಲೇನ್ ಕೊಡಬೇಕು, ನೀವು ಕೀ ಆನ್ಸರ್ ರೆಡಿ ಮಾಡಬೇಕು. ಅವಾಗ ನಿಮ್ಮ ಮೈಂಡಲ್ಲಿ ಕೆಲಸ ಕೊಟ್ಟಂಗಾಗತ್ತೆ. ನೀವು ಆಳವಾಗಿ ಒಂದು ಜ್ಞಾನ ಭಂಡಾರವನ್ನು ಹೊಂದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ ನಾನೇ ಎಕ್ಸ್ಪ್ಲೇನ್ ಕೊಟ್ಟಿದ್ರೆ ನೀವು ಅಲ್ಲೇ ಓದ್ಕೊಂಡು ಹೋಗ್ತೀರಾ. ಬರೀ ಓದೋದು ಕೆಲಸ, ಬಟ್ ಮೈಂಡ್ ಸರ್ಚಿಂಗ್ ಕೆಲಸ ಇರಲ್ಲ, ಮೈಂಡಿಗೆ ಕೆಲಸ ಕೊಡ್ತಾ ಇಲ್ಲ. ಹೌದಲ್ವಾ? ಅದಕ್ಕಾಗಿ ಏನ್ ಮಾಡಬೇಕು, ನೀವು ಏನ್ ಮಾಡ್ಬೇಕು, KE ನಡೆದಿದ್ದು ಕ್ವಶನ್ ಪೇಪರ್ ತಗೊಳ್ಳಿ, ಹಳಿ ಕ್ವಶನ್ ಪೇಪರ್ ತಗೊಳ್ಳಿ, ಪ್ರಿಂಟ್ ತಗೊಳ್ಳಿ, ಎಲ್ಲ ಸಿಗ್ತಾವ.
ತಗೊಂಡು ಖಾಲಿ ಕ್ವಶನ್ ಪೇಪರ್ ಬಿಡಿಸಿ, ಕೀ ಆನ್ಸರ್ ಬೇಕಾಗಿಲ್ಲ ಕಣ್ರಿ ನಿಮಗೆ. ಅದಕ್ಕಾಗಿ ನಾವು ಪದೇ ಪದೇ ಹೇಳ್ತೇನೆ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಎಕ್ಸಾಮ್ ಬಿಡಿಸಿ ಕೀ ಆನ್ಸರ್ ಕೊಡಲ್ಲ ನಾನು. ಕೀ ಆನ್ಸರ್ ಕೊಟ್ಟಿದ್ದೀನಿ ನಾವು ಇಲ್ಲಿವರೆಗೆ ಯಾರಿಗಾದ್ರೆ ಕೀ ಆನ್ಸರ್ ಹತ್ರ ಬರಬಾರ್ದು ಬಿಟ್ಟಿದ್ದೀನಿ ನಾನು, ಹೌದಲ್ವಾ? ಅವಾಗ ನೀವು ಹುಡುಕಾಡಿದಾಗ ಒಂದು ಹುಡುಕಾಡಕ್ಕೆ ಹೋದು ಇನ್ನೊಂದು ಸರ್ಚ್ ಗೊತ್ತಾಗುತ್ತೆ, ಇನ್ನೊಂದು ಏನೋ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹಾಗಾದ್ರೆ ವಾಂಡಿವಾಸ್ ಕದನ ಅಂತ ನಡೀತೆ. ವಾಂಡಿವಾಸ್ 1760 ಓಕೆನಾ? ವಾಂಡಿವಾಸ್ ಕದನ ಅಂತ. ಇಲ್ಲಿ ಕರ್ನಾಟಕ ಯುದ್ಧ ಆಗ್ತಾ ಹೋಗುತ್ತಾ, ಈ ಕರ್ನಾಟಕ ಯುದ್ಧದಲ್ಲಿ ಇದೊಂದು ವಾಂಡಿವಾಸ್ ಒಂದು ಒಪ್ಪಂದ ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ 1, 2 ನೋಡಿ, ಬಕ್ಸರ್ ಕದನ, ಪ್ಲಾಸಿ ಕದನ, 3ನೇ ಪಾಣಿಪತ, 3 ಪಾಣಿಪತ್ ಇದ್ದಾಗಿದ್ದ ವಾಂಡಿವಾಸ್ ಕದನ. ಈ 3 ಬಗ್ಗೆ 4 ಇನ್ಫಾರ್ಮೇಶನ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಎಕ್ಸಾಮಿಗೆ ಪಕ್ಕಾ ಕ್ವಶನ್ಸ್ಗಳು ರಿಪೀಟೆಡ್ ಆಗಿದಾವ, ಓಕೆನಾ? ಹಾಗಾದ್ರೆ ಇದಕ್ಕೆ ಸರಿಯಾದದ್ದು ಯಾವ್ದ್ರಿ? ಬಿ, ಪ್ಲಾಸಿ ಕದನ ಸರಿಯಾದದ್ದು. ಪ್ಲಾಸಿ ಕದನದಿಂದ ಏನಾಗಿದೆ? ಬ್ರಿಟಿಷ್ ಆಡಳಿತಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿತು ಅಂತ ಹೇಳ್ಬಹುದು, ಓಕೆನಾ? ನೆಕ್ಸ್ಟ್ ಹೋಗ್ಬೋದಾ? ಕ್ವಶನ್ ನಂಬರ್ 2 ನೋಡಿ, ಭಾರತದ ಮಧ್ಯಭಾಗದಲ್ಲಿ ಸರಿಸುಮಾರು ಅರ್ಧದಷ್ಟು ಹಾದು ಹೋಗುವ ಮತ್ತು ದೇಹವನ್ನು ಉಷ್ಣವಲಯ ಮತ್ತು ಸಮತೀಷ್ಣ ವಲಯಗಳನ್ನಾಗಿ ಅಥವಾ ಉಪೋಷ್ಣ ವಲಯಗಳನ್ನಾಗಿ ವಿಭಜಿಸಿರುವ ಕಾಲ್ಪನಿಕ ರೇಖೆ ಯಾವುದು ಅಂತ ಕೇಳಿದ್ದಾನೆ. ಹಾಗಾಗಿ ಒಂಚೂರು ಈ ಕ್ವಶನ್ ಪೇಪರ್ ನೋಡ್ರಿ. ಇಲ್ಲಿ ನೀವು ಯಾವುದೇ ಒಂದು ಜಿಯೋಗ್ರಫಿಯಾಗಿ ನೀವು ಸ್ಟಡಿ ಮಾಡಬೇಕಾದ್ರೆ ಯಾಕೆ ನಾನು ಮ್ಯಾಪ್ ತ್ರೋನೇ ಹೋಗ್ಬೇಕು ಅಂತಂದಾಗ, ಇದು ಭಾರತ ದೇಶ. ಇದೇನ್ರಿ? ಭಾರತ ದೇಶ. ಈ ಭಾರತ ದೇಶದಲ್ಲಿ ನಾವೇನಂತಂದ್ರೆ ಮಧ್ಯಭಾಗದಲ್ಲಿ, ಹೌದಾ? ಮಧ್ಯಭಾಗದಲ್ಲಿ ಅಂತಂದಾಗ ನಿಮಗೇನ್ ಬೇಕಂದ್ರೆ ಸಹಜವಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಈ ಭಾಗ ಮಧ್ಯಭಾಗ, ಭಾರತದ ಮಧ್ಯಭಾಗ ಮುಖಾಂತರ ಹಾದು ಹೋಗಿದೆ ಅರ್ಧದಷ್ಟು, ಹೌದಾ? ಹಾಗಾದ್ರೆ ಭಾರತ ಮಧ್ಯಭಾಗದಲ್ಲಿ ಹಾದೋಕ್ಕಿಂತ ಮುಂಚಿತವಾಗಿ ನಿಮಗೆ ಪ್ರಪಂಚದಲ್ಲಿರುವ 7 ಖಂಡಗಳ ಬಗ್ಗೆ ಗೊತ್ತಿರಬೇಕು. ಏಷ್ಯಾ ಖಂಡ ಇದೆ, ಉತ್ತರ ಅಮೆರಿಕ, ದಕ್ಷಿಣ ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಅಂಟಾರ್ಟಿಕ್ ಖಂಡ, 7 ಖಂಡಗಳು ಇದೆ. ಅಲ್ಲಿ ದ ಇಕ್ವೇಟರ್ ಅಂತ ಇದಲ್ಲ, ಕಾಣ್ತಾ ಇದೆಯಲ್ಲ, ಅಂದ್ರೆ ಸಮಭಾಜಕ ವೃತ್ತ. ಅದ್ರ ಮೇಲೆಗಡೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕಾಣ್ತಾ ಇದೆಯಾ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕಾಣ್ತಾ ಇದೆಯಲ್ಲ, ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಭಾರತದ ಮಧ್ಯದಲ್ಲಿ ಹಾದು ಹೋಗಿದೆ. ನೋಡಿ, ಅಲ್ಲಿ ಭಾರತದ ಮಧ್ಯ ದ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇದೆಯಲ್ಲ, ಅದು ಭಾರತದ ಮಧ್ಯಭಾಗದಲ್ಲಿ ಆಗಿದೆ. ಅದಕ್ಕೆ ಏನ್ ಕರಿತೀವಿ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಹೌದಾ? ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಎಕ್ಸಾಮ್ಗಳಲ್ಲಿ ಪದೇ ಕೇಳಿದ್ದಾರೆ. ಭಾರತದ ಮಧ್ಯಭಾಗದಲ್ಲಿ ಮುಖಾಂತರ ಹಾದು ಹೋಗಿದೆ, ಹೌದಾ? ಹಾಗಾದ್ರೆ 23 ಏನ್ರಿ? 23 ಇದೆಯಲ್ಲ, ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಮಧ್ಯ ಅಂದ್ರೆ ಭಾರತದ ಪಶ್ಚಿಮದಿಂದ ಪೂರ್ವಮುಖವಾಗಿ ಏನಾಗಿದೆ 8 ರಾಜ್ಯಗಳ ಮುಖಾಂತರ ಹಾದು ಹೋಗಿದೆ, ಹೌದಾ? 8 ರಾಜ್ಯಗಳ ಮುಖಾಂತರ ಹಾದು ಹೋಗಿದೆ. ನಾಳೆಗೆ ಎಕ್ಸಾಮ್ ಕೇಳ್ತಾನೆ, ನಿಮಗೆ ಸಿರಿಯಲಾಗಿ ಕೇಳ್ಬಿಡ್ತಾನೆ. ತುಂಬಾ ಕೇಳಿದವನು ತುಂಬಾ ಡೇಂಜರ್, ಕಾಲಾನುಕ್ರಮದಲ್ಲಿ ಕೇಳ್ಬಿಡ್ತಾನೆ, ಹೌದಾ? ಪಶ್ಚಿಮದಿಂದ ಪೂರ್ವಕ್ಕೆ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನು ಹಾದು ಹೋಗಿರುವ ರಾಜ್ಯಗಳು ಕಾಲಾನುಕ್ರಮದಲ್ಲಿ ಬರೀ ಕೇಳ್ಬಿಡ್ತಾನೆ. ಈಗ ಕೇಳಿದಾನೆ ಆಲ್ರೆಡಿ, ನಾನೇ ಕೇಳಿದ್ದೀನಿ, ಕಣಿವೆ ಮಾರ್ಗಗಳು ಕೇಳಿದೀನಿ ನೋಡಿ. ಯಾವುದು ಜುಜಿಲಾ ಫಾಲ್ಸ್, ಅವೆಲ್ಲ ಫಾಲ್ಸ್ಗಳು ಕೇಳಿದೀನಿ, ಕಾಲಾನುಕ್ರಮದಲ್ಲಿ ಕೇಳಿದೀನಿ. ಅವಾಗ ಏನ್ ಮಾಡ್ಬೇಕು? ಮ್ಯಾಪ್ ರೀಡಿಂಗ್ ಮಾಡ್ಬೇಕಾಗತ್ತೆ, ತುಂಬಾ ಕಷ್ಟ. ಅವಾಗ ಏನಪ್ಪಾ ಅಂತಂದಾಗ 8 ರಾಜ್ಯಗಳಂತ ಒಂದನೇ ನೋಡ್ರಿ, ಫಸ್ಟ್ನೇದು ಯಾವ್ದ್ರಿ? ಯಾವುದು? ಗುಜರಾತ್ ಇದೆ. 2ನೇದು ಯಾವುದು? ರಾಜಸ್ಥಾನ. 3ನೇದು ಯಾವುದು? ಮಧ್ಯಪ್ರದೇಶ. 4ನೇದು ಯಾವುದು? ಛತ್ತೀಸ್ಗಢ. 5ನೇದು ಯಾವುದು? ಜಾರ್ಖಂಡ್. 6ನೇದು ಯಾವುದು? ಪಶ್ಚಿಮ. 3ನೇದು ತ್ರಿಪುರ, ಹೌದಾ? 8 ರಾಜ್ಯಗಳು ಕಾಲಾನುಕ್ರಮದಲ್ಲಿ ಇದಾವೆ, ಹೌದಾ? 8 ರಾಜ್ಯಗಳು ಯಾರ್ಯಾರು ಕರೆಕ್ಟ್ ಹಾಕಿದ್ದೀರಿ? ತ್ರಿಪುರ, ಮಿಜೋರಾಂ, ಮತ್ತೆ 8 ರಾಜ್ಯಗಳು. ತ್ರಿಪುರ ಲಾಸ್ಟ್, ಮಿಜೋರಾಂ. ಓಕೆ, 8 ರಾಜ್ಯ ಎಲ್ಲ ಕರೆಕ್ಟ್ ಆಗಿದ್ದೀರಾ? ಈಜಿ. ಈಗ ನಾಳೆಗೆ ನಿಮಗೆ ಇದು ಡಿಫಿಕಲ್ಟ್ ಮಾಡಕ್ ಹೋದ್ರೆ ಈ ತರ ಕಾಲಾನುಕ್ರಮದಲ್ಲಿ ಕೇಳ್ತಾನೆ. ಇನ್ನೊಂದು ಕೋಡ್ ಇದೆ, ಪಮ್ಮಿ ಮಗು ರಾಜ್ಯ ಛತ್ರಿ ಅಂತ ಒಂದು ಕೋಡ್ ಇದೆ. ಪಮ್ಮಿ ಮಗು ರಾಜ್ಯ ಛತ್ರಿ ಅಂತ 8 ರಾಜ್ಯ ಕೋಡ್ ಇದೆ. ಆದ್ರೆ ಕಾಲಾನುಕ್ರಮದಲ್ಲಿ ಇಲ್ಲ. ಆ ಕೋಡ್ ಏನಾದ್ರು ಇಟ್ಕೊಂತಿದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಕ್ಕಾಗಲ್ಲ. ಒಬ್ಬ ವಿದ್ಯಾರ್ಥಿ ಓದೋದ್ ಬೇಕಾದ್ರೆ ಸೀರಿಯಲ್ ಆಗಿ ಓದ್ಬೇಕು. ಇದು ತರ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಹೌದಾ? ಅದಕ್ಕಾಗಿ ದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. 8 ರಾಜ್ಯಗಳ ಮುಖಾಂತರ ಹಾದು ಹೋಗಿದೆ, ಹೌದಾ? ಹಾಗಾದ್ರೆ ಈ 8 ರಾಜ್ಯಗಳ ಬಗ್ಗೆ ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಇಲ್ಲಿ ಒಂದು ಅಕ್ಷಾಂಶ ಹಾದು ಹೋಗಿದೆ, ಒಂದು ರೇಖಾಂಶ ಹಾದು ಹೋಗಿದೆ. ಭಾರತದ ಮೇಲೆ ಏನಾಗಿದೆ? ಒಂದು ಅಕ್ಷಾಂಶ ಹಾದು ಹೋಗಿದೆ, ಇನ್ನೊಂದು ಯಾವ್ದಿದೆ? ರೇಖಾಂಶವನ್ನು ಹಾದು ಹೋಗಿದೆ. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ? ಕೇಳ್ತಾನೆ. 23 ಅಕ್ಷಾಂಶ, 82 ಪೂರ ರೇಖಾಂಶ ಹಾದು ಹೋಗಿದೆ, ಹೌದಲ್ರಿ? ಭಾರತದ ಸಮಯವನ್ನು ಸೂಚಿಸುವಂತ ರೇಖಾಂಶ 82 ಪೂರ್ವ ರೇಖಾಂಶ, ಹೌದಾ? ಹಾಗಾದ್ರೆ 82 ಪೂರ್ವ ರೇಖಾಂಶವು ಉತ್ತರದಿಂದ ದಕ್ಷಿಣಕ್ಕೆ ನೋಡಿ, ಉತ್ತರದಿಂದ ಎಲ್ಲಿ ಎಂಟ್ರಿ ಕೊಡುತ್ತೆ? ಉತ್ತರ ಪ್ರದೇಶ, ಹೌದಾ? 5 ರಾಜ್ಯಗಳು, 5 ರಾಜ್ಯಗಳ ಮುಖಾಂತರ ಅದು ಹೋಗುತ್ತೆ. ಯಾವ ರಾಜ್ಯಗಳು? ಒಂದು ಉತ್ತರ ಪ್ರದೇಶ್, 2ನೇದು ಮಧ್ಯಪ್ರದೇಶ್, 3ನೇದು ಛತ್ತೀಸ್ಗಢ, 4ನೇದು
ಒಡಿಶಾ, ಐದನೇದು ಆಂಧ್ರ ಪ್ರದೇಶ್. 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ. ಎಕ್ಸಾಮಿಗೆ ಕೇಳಿದ್ದಾನೆ, ಏನ್ ಎಕ್ಸಾಮಿಗೆ ಕ್ವಶನ್ಸ್ ಬಂದಿದೆ ಅಂದ್ರೆ 23 ಓರಿ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು 82 ಓರಿ ಪೂರ್ವ ರೇಖಾಂಶ ಇದಲ್ಲ, ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗುತ್ತದೆ? ಯಾವ್ಯಾವ ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ? 2. ಒಂದದ್ದು ಮಧ್ಯಪ್ರದೇಶ MP, ಇನ್ನೊಂದು ಛತ್ತೀಸ್ಗಢ ಮಧ್ಯಪ್ರದೇಶ, 2 ರಾಜ್ಯದ ಮುಖಾಂತರ ಮಾತ್ರ ಹಾದು ಹೋಗುತ್ತೆ. 23 ಓರಿ ಮತ್ತು 82. ನಿಮ್ಗೆ ಇಂಡಿಯಾ ಮ್ಯಾಪ್ ಇದ್ದಾಗ ಕಾಣುತ್ತೆ, ನಾನು ಸುಮ್ಮನೆ ಡೆಮ್ಮಿ ಹಾಕಿದ್ದೀನಿ ನಾವು. ಹೌದಾ? 82 ಓರಿ 2 ಮಾತ್ರ ಮಧ್ಯಪ್ರದೇಶ್ ಛತ್ತೀಸ್ಗಢ ರಾಜ್ಯ ಮುಖಾಂತರ ಹಾದು ಹೋಗುವಂಥದ್ದು. ಹೌದಲ್ವಾ? ಹಾಗಾದ್ರೆ 82 ಓರಿ ಪೂರ್ವ ರೇಖಾಂಶ, 23 ಓರಿ ಕರ್ಕಾಟಕ ಸಂಕ್ರಾಂತಿವು ಮಧ್ಯಪ್ರದೇಶದ ಒಂದು ಕೇಂದ್ರ ಬಿಂದು ಆಗುತ್ತೆ. ಮಧ್ಯಪ್ರದೇಶದ ಭೌಗೋಳಿಕ ಕೇಂದ್ರ ಬಿಂದು ಅಂದ್ರೆ ಭಾರತದ ಭೌಗೋಳಿಕ ಕೇಂದ್ರ ಬಿಂದು ಅಂತ ಕರಿತೀವಿ. ಯಾವ ಪ್ರದೇಶಕ್ರಿ? ಜಬಲ್ಪುರಿಗೆ ಕರಿತೀವಿ. ಜಬಲ್ಪುರಿಗೆ ಕರಿತೀವಿ. ಹಾಗಾಗಿ ನಿಮಗೆ ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಭಾರತದ ಮಧ್ಯಭಾಗದ ಮೇಲೆ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗಿದೆ. 8 ರಾಜ್ಯಗಳ ಮುಖಾಂತರ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ. ನೀವು ಬೇಕಾದ್ರೆ ಖಂಡಗಳು ಅಂತ ಬಂದಾಗ ದ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಉತ್ತರ ಅಮೆರಿಕ ಟಚ್ ಆಗುತ್ತೆ, ಅದು ಬಿಟ್ರೆ ಡೈರೆಕ್ಟ್ ಯುರೋಪ್, ಅದ್ಮೇಲೆ ಏಷ್ಯಾ ಬಿಟ್ರೆ ಟಚ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಆಮೇಲೆ ಆಫ್ರಿಕಾ ಟಚ್ ಆಗುತ್ತೆ. ಆಫ್ರಿಕಾ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇವು 3 ಇದಾವಲ್ಲ, ದ ಇಕ್ವೇಟರ್ ಆಗಿರ್ಬೋದು, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗ್ಬೋದು, ಟ್ರಾಪಿಕ್ ಆಫ್ ಆಫ್ರಿಕನ್ ಆಗಿರ್ಬೋದು, ಈ 3 ಅಕ್ಷಾಂಶ ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ನಿಮಗೂ ಕೂಡ ಒಂದು ಕ್ವಶನ್ಸ್ ಬಂದಿದೆ, ಇದ್ರ ಗೊತ್ತಿರ್ಬೇಕು. ಓಕೆನಾ? ಸಮಭಾಜಕ ವೃತ್ತವೆಲ್ಲ ಇದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ಹೋಗ್ಬೋದಾ? ನೆಕ್ಸ್ಟ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಓಕೆನಾ? ಕಾಣ್ತಾ ಇದೆಯಾ? ಕ್ವಶನ್ ನಂಬರ್ 3. ಓಕೆ. ಹಾಗಾದ್ರೆ ಚೀನಾಬ್ ನದಿಯ ಮೇಲೆ ನಿರ್ಮಿಸಲಾದ ವಿಶ್ವದ ಅತಿ ಎತ್ತರವಾದ ರೈಲ್ವೆ ಸೇತುವೆ ಭಾರತದ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಹೌದಾ? ಹಾಗಾದ್ರೆ ಇದಕ್ಕೆ ಸಂಬಂಧ ಸರಿಯಾದದ್ದು ಯಾವ್ದ್ರಿ? ಇದಕ್ಕೆ ಸರಿಯಾದದ್ದು ಯಾವುದು? ಜಮ್ಮು ಅಂಡ್ ಕಾಶ್ಮೀರ ರಾಜ್ಯ ಸರಿಯಾಗಿದೆ. ಹೌದಾ? ಹಾಗಾದ್ರೆ ನರೇಂದ್ರ ಮೋದಿಜಿಯವರು ಒಂದು ಚಿನಾಬ್ ನದಿ, ಹೌದಾ, ಈ ಭಾರತ ದೇಶದಲ್ಲಿರುವ ಸಿಂಧೂ ನದಿ, ಟಿಬೇಟ್ ಕೈಲಾಸ ಪರ್ವತದ ರಾಕಸ ಸರೋವರದಲ್ಲಿ ಉಗಮಗೊಂಡಂತ ಈ ನದಿ 5 ಉಪನದಿಗಳ ಮುಖಾಂತರ ಏನಾಗತ್ತ? ಸೊ ಹರಿಯುತ್ತೆ. 5 ಉಪನದಿಗಳಂತಂದ ಗೊತ್ತಿರಬೇಕು. ಚಿನಾಬ್, ಜಿಲಾಬ್, ರಾವಿ, ಸಟ್ಲೇಜ್ ಅಂತದವಲ್ಲ, ಇವು 5 ನದಿಗಳು. ಈ 5 ನದಿಗಳು ಏನಾಗತ್ತಂದ್ರ ಹರಿಯೋದ. ಇಲ್ಲಿ ಚಿನಾಬ್ ನದಿ ಬರುತ್ತಲ್ಲ, ಜಮ್ಮು ಅಂಡ್ ಕಾಶ್ಮೀರ ಪ್ರದೇಶದಲ್ಲಿ ಚಿನಾಬ್ ನದಿಗೆ ಇಲ್ಲಿ ಒಂದು ರೈಲ್ವೆವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ಬೇಕು ನೀವು, ಇಮೇಜ್ ತುಂಬಾ ಚೆನ್ನಾಗಿದೆ. ಇದು ವಿಶ್ವದಲ್ಲಿ ಅತಿ ಎತ್ತರವಾದ ರೈಲ್ವೆ ಸೇತುವೆ ಆಗಿದೆ. ವಿಶ್ವದಲ್ಲಿ ಅತಿ ಎತ್ತರವಾದ ರೈಲ್ವೆ ಸೇತುವೆ ಭಾರತದ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆ ಅಂತ ಕೇಳಿದಾನೆ. ಹಾಗಾಗಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇದಲ್ಲ, ಇದಕ್ಕೆ 2004ರಲ್ಲಿ ಅಡಿಪೆ ಹಾಕಿದ್ದಾರೆ. ಬಟ್ ಆದ್ರೆ ಸಕ್ಸಸ್ ಆಗಿದ್ದು 2025 ಅಲ್ಲಿ ಇದು ಉದ್ಘಾಟನೆ ಮಾಡಿದ್ದಾರೆ. ಯಾರು? ನರೇಂದ್ರ ಮೋದಿಜಿಯವರು ಮಾಡ್ತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಹಿಮಾಚಲ ಪ್ರದೇಶ ಆಪ್ಷನ್ಸ್ ಯಾಕೆ ಫಸ್ಟ್ ಕೊಟ್ಟಿದ್ದಾನೆ ಹೇಳಿ? ಅತಿ ಹೆಚ್ಚು ಸೇತುವೆಗಳು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ರೈಲ್ವೆ ಸೇತುವೆ ಮಾತ್ರ ಮಾಡಿದ್ದು ಎಲ್ಲಿಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಪ್ರದೇಶದಲ್ಲಿ. ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಕರೆಕ್ಟ್ ಆಯ್ತಾ? ಎಷ್ಟು ಜನ ಆಗಿದ್ದೀರಿ ಜಮ್ಮು ಅಂಡ್ ಕಾಶ್ಮೀರ? ಹೇಳ್ಬಟ್ಟ ಇಷ್ಟೇನಾ? 5-6 ಜನ ಅಷ್ಟೇನಾ? ನೀ ಯಾವ್ದು ಹಾಕಿದ? ಆದಿ ಹಿಮಾಚಲ ಪ್ರದೇಶ. ಗೊತ್ತು, ಅದಕ್ಕೆ ಫಸ್ಟ್ ಆಪ್ಷನ್ಸ್ ಕೊಟ್ಟಿದ್ದೀನಿ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ. ಭೂಮಿಯ ಮೇಲೆ ಭಾರವಾಗಿ ದೊರೆಯುವ ಸ್ವಾಭಾವಿಕವಾಗಿ ದೊರೆಯುವ ಅತ್ಯಂತ ಕಠಿಣವಾದ ವಾಸ್ತು ಯಾವುದು ಅಂತ ಕೇಳಿದ್ದಾನೆ. ಭೂಮಿಯ ಮೇಲೆ ಸ್ವಾಭಾವಿಕವಾಗಿ ದೊರೆಯುವ ಅತ್ಯಂತ ಕಠಿಣವಾದ ವಸ್ತು ಕೇಳಿದ್ದಾನೆ. ನೀವು ಲೋಹ ಆಲ್ಹೋದಲ್ಲಿ ಓದಿದಾಗ ಅಲ್ಲಿ ಒಂದು ಟಾಪಿಕ್ ಬರುತ್ತೆ, ಯಾವ್ದು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್. ಯಾವ್ದ್ರಿ? ಅತ್ಯಂತ ಕಠಿಣವಾದ ವಸ್ತು ಅಂದ್ರೆ ಇಂಗಾಲದ ಒಂದು ಬಹುರೂಪ ಕೂಡ ಹೌದು. ಯಾವುದು? ವಜ್ರ ಏನಿದ್ರೆ ಡೈಮಂಡ್. ಹೌದಾ? ಅತ್ಯಂತ ಕಠಿಣವಾದ ವಸ್ತು. ನೋಡಿದಿರಾ? ತಗೊಂಡು ವಜ್ರ ನೋಡಿದಿರಾ? ಕೈಯಾಗ ಹಿಡಿದು ನೋಡಿದಿರಾ? ಸುಳ್ಳು ಹೇಳ್ಬಾರ್ದು. ಮತ್ತೆ ನೋಡಿದ ಅಂತ ಹೇಳ್ತಿರಲ್ವ ನಿಮ್ಮ? ಬೆಳ್ಳಿ, ತಾಮ್ರ ಗಿಮ್ರ ನೋಡಿ ಹೇಳಿರ್ಬೇಕು ನೋಡ್ರಿ. ಓಕೆ, ವಜ್ರ ನೋಡಿ ಅತ್ಯಂತ ಕಠಿಣವಾದ ವಸ್ತು, ಒಂದು ಇಂಗಾಲದ ಬಹುರೂಪಿ ಆಗಿದೆ, ಗೊತ್ತಿರಬೇಕು. ಇಲ್ಲಿ ಗ್ರಾಫೈಟ್, ಕಬ್ಬಿಣ, ಚಿನ್ನದ ಬಗ್ಗೆ ಮುಂದಿನ ಟಾಪಿಕ್ ಅಲ್ಲಿ ಕ್ಲಾಸ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ ಏನ್ರಿ? ಕ್ವಶನ್ ನಂಬರ್ 5. 352ನೇ ಅಡಿಯಲ್ಲಿ ರಾಷ್ಟ್ರೀಯ ಎಮರ್ಜೆನ್ಸಿ ಹೊರಡಿಸ್ತಾರೆ.
ರಾಷ್ಟ್ರೀಯ ತುರ್ತು ಪ್ರಶಸ್ತಿಯನ್ನು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಿದಾಗ ಅಥವಾ ಘೋಷಿಸಿದಾಗಲೂ ಸಹ ಯಾವ ಮೂಲಭೂತ ಹಕ್ಕುಗಳು ಏನ್ ಮಾಡ್ಬೇಕ್ರಿ, ಮೂಲಭೂತ ಹಕ್ಕುಗಳು ಅಮಾನ್ಯತೆಗೊಳಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ನಿಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಎಷ್ಟು ಮೂಲಭೂತ ಹಕ್ಕುಗಳು ಇದಾವೆ ಅದ್ರ ಬಗ್ಗೆ ಗೊತ್ತಿರಬೇಕು. ಹೌದಾ, ಮೂಲಭೂತ ಹಕ್ಕುಗಳ ಬಗ್ಗೆ ನಿಮ್ಮ ಅರಿವು ಇರಬೇಕು. ಮೂಲಭೂತ ಹಕ್ಕುಗಳ ವಿಧಿಗಳು ಏನೇನೋ ಉಲ್ಲಂಘನೆ ಆಗತ್ತೆ, ಏನೇನು ಆರ್ಟಿಕಲ್ಸ್ ಹೇಳ್ತಾವ ಅಂತ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ಅದಕ್ಕೆ ಜಾಯಿಂಟ್ ಮಾಡಿದ್ದಾನೆ ನೋಡಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೂಲಭೂತ ಹಕ್ಕು ಬರುವುದು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ. ಹೌದಾ, ಹಾಗಾದ್ರೆ ಯಾವ ಎಮರ್ಜೆನ್ಸಿ ಬರುವುದು ಎಲ್ಲಿ? 18ನೇ ಭಾಗದಲ್ಲಿ. ಹೌದಾ, 18ನೇ ಭಾಗದಲ್ಲಿ ಬರುತ್ತೆ. ಇವನು ಕ್ವಶನ್ಸ್ ಎಷ್ಟು ಕೊಟ್ಟಿದ್ದಾನೆ, 2 ಟಾಪಿಕ್ ಮಿಕ್ಸ್ಡ್ ಕ್ವಶನ್ಸ್ ಇದೆ. ಹೌದಿಲ್ರಿ, ನಿಮಗೆ ಒಂದು ಎಮರ್ಜೆನ್ಸಿ ಗೊತ್ತಿರಬೇಕು, ಇನ್ನೊಂದು ಫಂಡಮೆಂಟಲ್ ರೈಟ್ಸ್ ಗಳು ಗೊತ್ತಿರಬೇಕು. 2 ಗೊತ್ತಿದ್ದಾಗ ಮಾತ್ರ ಯಾವುದು ಸರಿಯಾದಂತ ಆನ್ಸರ್ ಮಾಡಕ್ ಸಾಧ್ಯ, ಇಲ್ಲಿದ್ರೆ ಆಗಲ್ಲ. ಹಾಗಾಗಿ ಈಗ ನಮ್ದು ರಾಷ್ಟ್ರೀಯ ಎಮರ್ಜೆನ್ಸಿ ಕೊಟ್ಟಿದಾರಂದ ಆ ಸಂದರ್ಭದಲ್ಲಿ ಯಾಕೆ ಮೂಲಭೂತ ಹಕ್ಕುಗಳು ಅಮಾನ್ಯತೆಗೊಳಿಸಲ್ಲ? ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಪ್ರಾರಂಭದಲ್ಲಿ ಎಷ್ಟಿದ್ದು ಮೂಲಭೂತ ಹಕ್ಕುಗಳು? 7 ಇದ್ದು. ಒಂದು ಹಕ್ಕು ತೆಗೆದ್ರೆ ಯಾವುದು? ಆಸ್ತಿ ಹಕ್ಕು. ಪ್ರಸ್ತುತ ಎಷ್ಟಿದೆ? 6 ಇದಾವೆ. ಹೌದಾ, 6 ಇದಾವೆ. ಹಾಗಾದ್ರೆ 6 ಹಕ್ಕು. ಒಂದನೇದು ಯಾವುದು? ಸಮಾನತೆ. ಹೌದಾ, ಒಂದನೇದ್ದು ಸಮಾನತೆ ಹಕ್ಕು. ಎಲ್ಲಿಂದ ಎಲ್ಲಿಗೆ? 14ರಿಂದ 18. ಎರಡನೇದು ಯಾವುದು? ಸ್ವಾತಂತ್ರ್ಯದ ಹಕ್ಕು. ಎಲ್ಲಿಂದ ಎಲ್ಲಿಗೆ? 19ರಿಂದ 22. ಮೂರನೇದು ಯಾವುದು? ಶೋಷಣೆ ವಿರುದ್ಧ ಹಕ್ಕು. 23ರಿಂದ 24. ನಾಲ್ಕನೇದು ಯಾವುದು? ಧಾರ್ಮಿಕ ಸ್ವತಂತ್ರ ಹಕ್ಕು. 25ರಿಂದ 28. ಐದನೇದು ಯಾವುದು? ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಹೌದಾ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ 29ರಿಂದ 30ನೇ ಹಕ್ಕು. ಆರನೇದು ಯಾವುದು? ಸಂವಿಧಾನಾತ್ಮಕ ಪರಿಹಾರ ಹಕ್ಕು. 32ನೇ ವಿಧಿ. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲೆಲ್ಲ ಗೊತ್ತಿರಬೇಕು. ಈಗ ಮೂಲಭೂತ ಹಕ್ಕು ಅಮಾನ್ಯತೆಗೊಳಿಸಲು ಸಾಧ್ಯವಿಲ್ಲ ಅಂತಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ. ಹೌದಾ, ಹಾಗಾದ್ರೆ ರಾಷ್ಟ್ರೀಯ ತುರ್ತು ಪ್ರಶಸ್ತಿಯ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಅರಿವು ಇರಬೇಕು. ಅಂದಾಗ ಯಾವುದು ಅದನ್ನು ಅಮಾನ್ಯತೆಗೊಳಿಸಬೇಕು, ಯಾವುದನ್ನ ಅಮಾನ್ಯತೆಗೊಳಿಸಬಾರದು ಅಂತ ಗೊತ್ತಾಗತ್ತೆ. ಇದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ, ಈ ಆರ್ಟಿಕಲ್ಸ್ ಬಗ್ಗೆ ನಿಮ್ಮ ಆಳವಾಗಿ ಜ್ಞಾನ ಇದ್ದರೆ ಮಾತ್ರ ಗೊತ್ತಾಗತ್ತೆ, ಇಲ್ಕಂದ್ರೆ ಆಗಲ್ಲ. ಈಗ 14ನೇ ವಿಧಿ ಇದೆ, ಕಾನೂನು ಮುಂದೆ ಎಲ್ಲರೂ ಸಮಾನರು ಇದೆ. ಹಾಗಾದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಹೊಡಿಸಿದ್ದಾರೆ, ಸಮಾನ ಆಯ್ತು. ಅದೇನ್ ಮಾಡ್ತಾ ಅಮಾನ್ಯತೆಗೊಳಿಸಬಹುದು, ಅದಕ್ಕೆ ಅಮಾನ್ಯತೆಗೊಳಿಸಕ್ಕೆ ಅವಕಾಶ ಇದೆ. ಆಮೇಲೆ 15ನೇ ಲಿಂಗ ಜಾತಿ ಧರ್ಮ ಮೇಲೆ ಯಾರು ತಾರತಮ್ಯ ಮಾಡಬಾರ್ದು, ಅದನ್ನು ಕಾನೂನು ಸಮಾನ ಕೊಡ್ತಾ ಇದೆ, ಅದನ್ನು ಸೇಮ್. 16ನೇದು ಸಾರ್ವಜನಿಕರ ಉದ್ಯೋಗ ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನತೆ ಇದೆ, ಅದನ್ನು ಸೇಮ್. ರಾಷ್ಟ್ರೀಯ ಎಮರ್ಜೆನ್ಸಿ ಹೊಡಿಸೋ ಸಂದರ್ಭದಲ್ಲಿ ಅಮಾನ್ಯತೆ ಆಗುತ್ತೆ. ಆಮೇಲೆ 17 ಅಸ್ಪೃಶ್ಯ ನಿಷೇಧ ಇದೆ, 18 ಬಿರುದು ಬಾಲಿ. ಹಾಗಾದ್ರೆ ಇದರಲ್ಲಿರುವ ಎಲ್ಲ ಕೂಡ ಏನ್ ಮಾಡಬಹುದು ನಾವು? ರಾಷ್ಟ್ರೀಯ ಎಮರ್ಜೆನ್ಸಿ ಹೊಡಿಸಿದಾಗ ಎಲ್ಲ ಏನಾಗ್ಬಹುದು? ಅಮಾನ್ಯತೆಗೊಳಿಸ್ತಾವು, ಒಳಪಡ್ತಾವ. ಆದ್ರೆ ಇಲ್ಲಿ ಸ್ವತಂತ್ರ ಅಂತಿದೆ, ಶಬ್ದ ಅರ್ಥ ಮಾಡ್ಕೋಬೇಕು. ಏನಿದೆ? ಸ್ವತಂತ್ರ ಇದ್ದಾಗ ಚೂರು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಫ್ರೀಡಮ್ ಕೊಟ್ಟಿದ್ದಾನಲ್ಲ, ಎದಕ್ಕಾದ್ರೆ ಫ್ರೀಡಮ್ ಕೊಟ್ಟಿರ್ತಾನ ಅವನು. ಅಲ್ಲಿ ಆರ್ಟಿಕಲ್ಸ್ಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಅಲ್ಲಿ ಆರ್ಟಿಕಲ್ಸ್ ಕೊಟ್ಟಾಗ 19ನೇ ವಿಧಿಗಳು ಭಾರತ ಸಂವಿಧಾನಕ್ಕೆ 6 ಉಪಮೂಲಭೂತಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ವಾಕ್ ಸ್ವತಂತ್ರ ಅಂತಿದೆ, ಅಲ್ಲಿ 19ನೇದು ಇದೆ ವಾಕ್ ಸ್ವತಂತ್ರ ಅಂತಿದೆ. ಹೌದಾ, ವಾಕ್ ಸ್ವತಂತ್ರ ಇದೆ, ಇದು ಅಮಾನ್ಯತೆಗೊಳಿಸ್ತೀವಿ. ಆಮೇಲೆ ಇದೇ ರೀತಿಯಾಗಿ 14ನೇ ವಿಧಿ ಅಂತ ಹೇಳಿದೆ, ಆಲ್ರೆಡಿ ಇದರಲ್ಲಿ ಅಮಾನ್ಯತೆಗೊಳಿಸ್ತೀವಿ. ಆಮೇಲೆ ಇಲ್ಲಿ 20 ವಿಧಿ ಇದೆಲ್ಲ, ಬಂಧನ ವಿರುದ್ಧ ರಕ್ಷಣೆ. ಸರ್ ನ್ಯಾಷನಲ್ ಎಮರ್ಜೆನ್ಸಿ ಆಯ್ತು ಅಂತ ನಾನು ಹೋಗಿ ಎಲ್ಲರಿಗೂ ಕೊಲೆ ಮಾಡಿದ್ರೆ ನಡೀತಾ? ನಡೆಯಲ್ಲ. ಹೌದಲ್ಲ, ನ್ಯಾಷನಲ್ ಎಮರ್ಜೆನ್ಸಿ ಆಗಿರ್ಲಿ, ನಿಮ್ಮ ಮನೆಯಲ್ಲಿ ನಿನ್ನ ಮದುವೆ ಆಗಿದ್ರೆ ಇರ್ಲಿ, ಅಥವಾ ನಿಮ್ಮ ತಾತ ಏನು ಅಲ್ಲಿಗೆ ಆದ್ರೂ ಬಾರಿಸಿರ್ಲಿ, ನೀನೇನಾದ್ರೂ ಅಪರಾಧ ಮಾಡಿದರೆ ಏನ್ ಮಾಡ? ಮೂಲಭೂತ ಹಕ್ಕುಗಳು ಅಮಾನ್ಯತೆ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು? ವಿಶೇಷ 21, 22 2 ಆರ್ಟಿಕಲ್ಸ್ ಬಗ್ಗೆ ಕೇಳಿ. 21ನೇದೇನು? ಅಪರಾಧ ಬಂಧನ ವಿರುದ್ಧ ರಕ್ಷಣೆ ಇದೆ. ಹೌದಲ್ವಾ? 20ನೇ ಆರ್ಟಿಕಲ್ಸ್ ಬಂಧನ ವಿರುದ್ಧ ರಕ್ಷಣೆ ಇದೆ, ಅದೊಂದು. ಆಮೇಲೆ 21ನೇದು. ಇವೆರಡೂ ಮಾತ್ರ ಯಾವುದೇ ಕಾರಣಕ್ಕೆ ರದ್ದಾಗಲ್ಲ. ಯಾವ ಟೈಮಲ್ಲಿ ಮಾತ್ರ ಏನ್ ಮಾಡ್ಬೋದು? ಅವರಿಗೆ ಇದು ವಿಶೇಷ ಸೌಲಭ್ಯ ಕೊಟ್ಟಿರೋದ್ರಿಂದ ಇವು 2 ಆರ್ಟಿಕಲ್ಸ್ ಜೀವಿಸಲು ಮತ್ತು ವೈಯಕ್ತಿಕ ಸ್ವತಂತ್ರದ ಹಕ್ಕಿದಾವಲ್ಲ, ಇವು 2ಕ್ಕೂ ಮಾತ್ರ ಅಮಾನ್ಯತೆ ಆಗಕ್ಕೆ ಸಾಧ್ಯ ಇಲ್ಲ. ಸಂವಿಧಾನಾತ್ಮಕ ಪರಿಹಾರಕ್ಕೂ ಕೂಡ ಮೊದಲೇ ಆಗತ್ತೆ. ಇವು 2ಕ್ಕೂ ಕೂಡ ನಾವೇನ್ ಮಾಡ್ಬೋದು? ಅಮಾನ್ಯತೆಗೊಳಿಸ್ಬೋದು. ಇದಕ್ಕೆ ಮಾತ್ರ ಅಮಾನ್ಯತೆಗೊಳಿಸಕ್ಕಾಗಲ್ಲ. ಇದಕ್ಕೆ ಸರಿಯಾದದ್ದು ಯಾವ್ದ್ರಿ? ಸಿ ಸರಿಯಾದದ್ದು. ಹೌದಾ, ಸಿ ಸರಿಯಾದದ್ದು. ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಇವ್ರಿಗೆ ಏನ್ ಮಾಡಕ್ ಬರಲ್ಲ. ಓಕೆ, ಉಳಿಕಿದೆಲ್ಲ ರದ್ದಾಗಿ ಹೋಗ್ಬಿಡುತ್ತೆ. ಓಕೆ, ಇಷ್ಟು ಕೂಡ ನಿಮ್ಗೆ ಗೊತ್ತಿರಲಿ. ನೋಡಿ ಇಲ್ಲಿ ಇದು ಎಥಿಕ್ಸ್ ಅಂತ ಕರೀತಾರೆ.
ಒಂದು ನಿಮಿಷ. ಹಾ, ಎಥಿಕ್ಸ್ ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ನಿಮಗೆ ಇಂಥವೆಲ್ಲ ಕ್ವಶನ್ಸ್ಗಳು ಬರ್ತಾವ ಅನ್ನೋದು ಇಂಥವೆಲ್ಲ ಕ್ವಶನ್ಸ್ಗಳು ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಏನಿದೆ ಗೊತ್ತಾ, ಒಂದು ಎಥಿಕ್ಸ್ ಕ್ವಶನ್ಸ್ ಇದೆ. ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಬಸ್ ಸ್ಟ್ಯಾಂಡ್ಗಳಲ್ಲಿ, ಹೌದಾ, ಸಾರ್ವಜನಿಕ ಬಸ್ ನಿಲ್ದಾಣದ ಹಾಸನ ಒಂದರ ಮೇಲೆ ಎಷ್ಟು ರೂಪಾಯಿ ಸಿಕ್ಕಿದೆ ರೀ? 5,000 ರೂಪಾಯಿಗಳು ನಗದು ಮತ್ತು ಆಧಾರ ಕಾರ್ಡ್ ಇರುವ ಕಳೆದ ಹೋದ ಏನಾಗಿದೆ ಬ್ಯಾಲೆಟ್ ಹಣದ ಚೀಲವನ್ನು ಸಿಕ್ಕಿದೆ. ಹಣದ ಚೀಲ ಸಿಕ್ಕಿದೆ ನೇರವಾಗಿ, ಅದರಲ್ಲಿ 5,000 ರೂಪಾಯಿ ಇದೆ, ಆಧಾರ್ ಕಾರ್ಡ್ ಇದೆ. ಹೌದಾ? ಹಾಗಾದ್ರೆ ನಿಮಗೆ ಸಿಗುತ್ತದೆ. ಸುತ್ತಮುತ್ತಲು ಯಾರು ಇಲ್ಲ, ಹಂಗಾದ್ರೆ ನೀವು ಅಮೌಂಟ್ ತಗೊಂಡು ಹೋಗ್ಬಹುದು. ಸುತ್ತಮುತ್ತಗಳು ಯಾರು ಇಲ್ಲ ಅಂತ ಒಂದು ಸಿಚುವೇಶನ್ದಲ್ಲಿ, ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು? ಕ್ವಶನ್ ಮಾರ್ಕ್. ಇಲ್ಲಿ ಬಹಳ ಇಂಪಾರ್ಟೆಂಟ್. PCPS ಆಗಿ 2 ಕ್ವಶನ್ಸ್, 1 ಕ್ವಶನ್ಸ್ ಪಕ್ಕ ಕೇಳ್ತಾ ನಿಂತಾವ, ಅದಕ್ಕೆ 2 ಕ್ವಶನ್ಸ್ ಹಾಕ್ಸಿದ್ದೀನಿ. ಎಷ್ಟು ಚಂದಿದೆ ಗೊತ್ತಾ? ಒಂದು, ನಗದ ಹಣವನ್ನು ನಿಮ್ಮ ವೈಯಕ್ತಿಕ ಬಳಕೆಗೆ ಇಟ್ಟುಕೊಂಡು ವ್ಯಾಲೆಟ್ ಅನ್ನು ಎಸೆದು ಬಿಡುತ್ತೀರಿ. ನನಗೇನು ಯೂಸ್ ಆಗತ್ತ ತಗೊಳ್ಳೋದು, ಏನು ಹೋಗಪ್ಪ ನೀ ಕೆಂಗೇರಿ ಮೋರಿಗೆ. ಹೌದಲ್ವಾ? ಇದು ಏನ್ ಸರಿನಾ? ವೈಯಕ್ತಿಕವಾಗಿದೆ, ಯೂಸ್ ಮಾಡ್ಕೋತೀರಾ? ಮಾಡ್ತೀರಾ? ಮಾಡಲ್ಲ. ಇದು ತಪ್ಪು. ನೆಕ್ಸ್ಟ್ ಹೋಗ್ಬೋದಲ್ವಾ? ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಎರಡನೇದ್ದು, ವ್ಯಾಲೆಟ್ ಅನ್ನು ಸ್ಟೇಷನ್ ಹೌಸ್ ಆಫೀಸರ್ ಅಂದ್ರೆ ಠಾಣಾಧಿಕಾರಿ ಬಲ್ಲಿ ಮತ್ತು ಜಮಾ ಮಾಡಬೇಕು. ಯಾವುದು ನಗದಿತ ವ್ಯವಹಾರಗಳನ್ನು ಸ್ಟೇಷನ್ ಡೈರಿಗಳಲ್ಲಿ ದಾಖಲಿಸಬೇಕು ಮತ್ತು ಮಾಲೀಕರನ್ನು ಸಂಪರ್ಕಿಸಲು ಆಧಾರ ವ್ಯವಹಾರವನ್ನು ಬಳಸಬೇಕು. ಸರಿನಾ ತಪ್ಪು? ಎಷ್ಟು ಜನ ಸರಿ? ರಾಂಗ್ ಯಾರು ಹೇಳ್ತೀರಿ? ಇದಕ್ಕೆ ರಾಂಗ್ ಕೈ ಕೆಳಗೆ ಇದು ರಾಂಗ್ ಅಂತ ಯಾರು ಹೇಳ್ತೀರಿ? ಯಾರಿಲ್ವಾ? ವ್ಯಾಲೆಟ್ ಅನ್ನು ಸ್ಥಳೀಯ ಅಂಗಡಿಯನ್ನು ನೀಡಿ ಮಾಲೀಕನನ್ನು ಹುಡುಕಲು ಹೇಳಿಬಿಡಿ. ಅವರ ಸ್ಥಳೀಯ ಒಂದು ಅಂಗಡಿ ಮಾಲೀಕನೇ ತಗೊಂಡು ಇದೆಲ್ಲ ಹುಡುಕಂತ ಹೇಳಕ್ಕಾಗತ್ತಾ? ಆಗಲ್ಲ. ತಪ್ಪು. ನೆಕ್ಸ್ಟ್, ಇದು ಮಾಲೀಕನ ಏನಿದೆ ಹಿಂತಿರುಗುವವರೆಗೂ ಇಡೀ ದಿನ ಬಸ್ ನಿಲ್ದಾಣದಲ್ಲಿ ಕಾಯಬೇಕು. ಕಾಯ್ತೀರಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇದಕ್ಕೆ ಸೂಕ್ತವಾಗಿದೆ ಯಾವ್ದಿದೆ? ಬಿ ಸರಿ ಇದೆ. ನೋಡ, ಕಳ್ಳನ ಮಗ ಅಮೌಂಟ್ ತಗೊಂಡು ಹೊಡೋಗ್ಬಿಡ್ತು ಅಂತಾನೆ. ಹೌದಾ? ಅದಕ್ಕೆ ನಿಮ್ಮಂತರಿಗೆ ಸಿಗಲ್ಲದು. ಓಕೆ, ಕ್ವಶನ್ ನಂಬರ್ 7 ಸೂಕ್ಷ್ಮವಾಗಿ ಗಮನಿಸಬೇಕು. ಕ್ವಶನ್ ನಂಬರ್ 7 ಇದೆ. ಇಂಥದಕ್ಕೆ ಯಾರಾದ್ರ ಆನ್ಸರ್ ರಾಂಗ್ ಹಾಕಿದ್ರೆ ನೀವು ಆ ಲಿಸ್ಟ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಆ ಎಕ್ಸಾಮ್ ಅಲ್ಲಿದ್ದು ಹೊರಗಿರ್ತೀರಿ. ಆ ಎಕ್ಸಾಮ್ ಏನ್ ಮಾಡ್ತೀರಿ? ಆ ಒಂದು ರ್ಯಾಂಕಿಂಗ್ ಹೊರಗಿರ್ತೀರಿ, ನೀವು ಪಾಸ್ ಆಗಲ್ಲ. ಇಂಥದಕ್ಕೆಲ್ಲ ಯಾವುದೇ ಕಾರಣ ಮಿಸ್. ಈಜಿ ಇದು, ಓದ್ಬೇಕು. ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಓದಿ, ಅರ್ಥ ಆಗತ್ತೆ. ನೋಡಿ, ನಿಮ್ಮ ಏನಿದೆ ಬ್ಯಾಚ್ಮೇಟು, ಯಾರು? ನಿಮ್ಮ ಕ್ಲಾಸ್ಮೇಟ್ ಅಂತ ಕರಿತೀವಿ ನಾವು, ಬ್ಯಾಚ್ಮೇಟು ಮತ್ತು ಸಹೋದ್ಯೋಗಿ ಕಾನ್ಸ್ಟೇಬಲ್ ಒಬ್ಬರು. ಹೌದಾ? ಈಗೆಲ್ಲ ನೀವು ಕಾನ್ಸ್ಟೇಬಲ್ ಆಗಕ್ಕೆ ಹೋಗಿದ್ದೀರಿ. ಹೌದಾ? ನಿಮ್ಮ ಬ್ಯಾಚ್ಮೇಟ್, ನಿಮ್ಮೊಬ್ಬ ಆತ್ಮೀಯ ಸ್ನೇಹಿತ ಗೆಳೆಯ ಇದ್ದಾನೆ, ಕಾನ್ಸ್ಟೇಬಲ್ ಒಬ್ಬರು. ನೋ ಪಾರ್ಕಿಂಗ್ ವಲಯದಲ್ಲಿ ಏನು ಮಾಡ್ತಾ ಇದೆ? ತರಕಾರಿ ಗಾಡಿಯನ್ನು ನಿಲ್ಲಿಸಲು ಅವಕಾಶ ಮಾಡಿಕೊಳ್ಳಲು ವ್ಯಾಪಾರದೊಂದಿಗೆ 100 ರೂಪಾಯಿ ಲಂಚವನ್ನು ಪಡೆದಿರುವವನು. ಹೌದಾ? ನಿಮ್ಮ ಆತ್ಮೀಯ ಗೆಳೆಯ, ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಬ್ಯಾಚ್ಮೇಟ್ ಒಬ್ಬನಿದ್ದಾನೆ, ತರಕಾರಿ ಗಾಡಿಗೆ ಅವಕಾಶ ಮಾಡಿಕೊಟ್ಟು 100 ರೂಪಾಯಿ ಲಂಚ ತಗೊಳಕ್ಕೆ ಕೆಲಸ ಮಾಡಿದ್ದಾನೆ. ನೀವು ಅದನ್ನ ಗಮನಿಸ್ತೀರಿ. ಏನಂತ ಗಮನಿಸ್ತೀರಿ? ನೋಡ್ತೀರಿ. ಬಟ್ ನನಗೆ ಕೊಟ್ಟಿಲ್ಲಲ್ಲ ಅಂತ ನಿಮ್ಮನ್ನು ಹೊಟ್ಟೆ ಉರಿ ಇರ್ತೈತಿ ಒಳಗೊಳಗೆ. ನಿಮ್ಗೊಂದು 100 ರೂಪಾಯಿ ಕೊಟ್ರೆ ಇಬ್ಬರು ಆಯ್ತು ಮಗ, ಇಬ್ಬರಿಗೆ 100 ರೂಪಾಯಿ ಸಾಯಂಕಾಲ ಬಿರಿಯಾನಿ ತಿನ್ನಕ್ಕೆ ಆಯ್ತು, ಹೋಗ್ಬಿಡ ನಡಿ ಅನ್ನೋರು ಭಾಳ ಜನ ಇದ್ದೀರಿ. ಹೌದಲ್ವಾ? ಹಾಗಾದ್ರೆ ಇದನ್ನು ನೀವು ಗಮನಿಸಿದಿರಿ. ಈ ಸಂದರ್ಭದಲ್ಲಿ ನಿಮ್ಮ ಪ್ರಕ್ರಿಯೆ ಏನಾಗಿರಬೇಕು? ಏನ್ ಅನಿಸ್ತಿದೆ ನಿಮಗೆ? ಅದು ಎಥಿಕ್ಸ್ ಮುಖಾಂತರ ಹೇಳ್ಬೇಕು. ನನಗೊಂದು 500 ರೂಪಾಯಿ ಕೊಟ್ಟರೆ ಚಲೋ ಆಗ್ತಿತ್ತು ಬಿಡು ಮರೆ ಅಂತ ಬೇಡ. ಅಂಥವುಗಳು ಸುಮ್ಮನೆ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಎಕ್ಸಾಮ್ ಹಾಲಲ್ಲಿ ಬೇಡ. ಹೌದಲ್ವಾ? ಹಾಗಾಗಿ ಇಲ್ಲಿ ನೋಡಿ, ಆಪ್ಷನ್ಸ್ ಹೋಗೋಣ. ಒಂದೇನಿದೆ, ಲಂಚದ ಹಣದಲ್ಲಿ ಅರ್ಧದಷ್ಟು ಭಾಗವನ್ನು ನಿಮಗೆ ನೀಡುವಂತೆ ನಿಮ್ಮ ಸಹದೊಂದಿಗೆ ಕೇಳುವಿರಿ. ಹೌದಾ? ಲಂಚದ ಭಾಗ 100 ರೂಪಾಯಿ ಸಿಕ್ಕಿದೆ, 50 ರೂಪಾಯಿ ನನಗೆ, 50 ರೂಪಾಯಿ ನಿನಗೆ ಅಂದ್ರೆ ಇವರಿಬ್ಬರು ಏನಾಗ್ತಾರ್ರಿ? ಅಪರಾಧ ಸ್ಥಾನದಲ್ಲಿ ಬರುತ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೋಗೋಣ. ಇದು ಸರಿಯಲ್ಲ.
ಕ್ವಶನ್ ನಂಬರ್ ಬಿ ಆಪ್ಷನ್ಸ್ ಹೋಗೋಣ. ಸ್ನೇಹಿತನ ಹಿತದೃಷ್ಟಿಯಿಂದ ಹಾಗೂ ಸಂಬಂಧ ಹಾಳಾಗಬಾರದು ಎಂಬ ಕಾರಣಕ್ಕೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು. ಹೌದಾ? ನೋಡಿ, ಇದರ ಬಗ್ಗೆ ಒಂಚೂರು ಕ್ವಶನ್ಸ್ ಮಾರ್ಕ್ ಹಾಕೋಣ. ಲಂಚ ಪಡೆಯುವುದರಿಂದ ಇಲಾಖೆಯ ಕೀರ್ತಿಯ ಧಕ್ಕೆ ತರುತ್ತದೆ ಮತ್ತು ಸಹದೊಂದಿಗೆ ನಯವಾಗಿಯೋ ತಿಳಿ ಹೇಳುವುದು ಮತ್ತು ಅವನ ನಡವಳಿಕೆಯ ಮುಂದುವರಿದು ಮೇಲಾಧಿಕಾರಿಗಳನ್ನು ವರದಿಗಳನ್ನು ಮಾಡುವುದು ಸರಿಯಾದದ್ದು. ನೆಕ್ಸ್ಟ್, ಪೊಲೀಸ್ ಅಧಿಕಾರಿಗೆ ಹಣ ನೀಡಲು ಮುಂದಾಗಿದ್ದಕ್ಕಾಗಿ ತರಕಾರಿ ವ್ಯಾಪಾರದ ಮೇಲೆ ಜೋರಾಗಿ ಕಿರುಕುಳ ಮಾಡುವುದು. ಇದನ್ನು ಸರಿಯಾಗಿ ಸೂಕ್ತವಲ್ಲ, ಇದನ್ನು ಸೂಕ್ತವಲ್ಲ. ಇದು ಸರಿ ಯಾವ್ದ್ರಿ? ಸಿ. ಎಷ್ಟು ಜನ ಹಾಕಿದ್ರಿ ಸಿ? ಓ, ಇಷ್ಟು ಬ್ರಿಲಿಯಂಟ್ ಇದ್ದೀರಾ ನೀವು. ಒಬ್ರು ಯಾರೋ ಒಬ್ರು ಹಳ್ಳ ಹಿಡಿದಿರ್ತಾರೆ ಗೊತ್ತು ನನಗೆ. ಈಗ OMR ನೋಡಿದ್ರೆ ಗೊತ್ತಾಗತ್ತೆ. ಇದರಲ್ಲಿ ನೀವೇ ಹೇಳ್ರಿ, OMR ಚೇಂಜ್ ಆಗಿತ್ತಲ್ಲ, ಇದರಲ್ಲಿ ಸಿ ಯಾರು ಹಾಕಿಲ್ಲ? OMR ಅಲ್ಲಿ ಸಿ ಯಾರು ಹಾಕಿಲ್ಲ? ರಾಂಗ್ ಯಾವ್ದಿದೆ OMR ಚೆಕ್ ಮಾಡ್ತೀರಿ ತಾನೆ? OMR ಚೆಕ್ ಮಾಡ್ತಾ ಇದ್ರಿ ತಾನೆ? ಚೆಕ್ ಮಾಡ್ತಿರಲ್ಲ? ಇದ್ರಲ್ಲಿ ಸಿ ಯಾರು ಹಾಕಿಲ್ಲ ಹೇಳಿ? ಎಲ್ಲ ಅಷ್ಟೊಂದು ಬ್ರಿಲಿಯಂಟ್ ಇದ್ದೀರಾ? ಹಂಗಾದ್ರೆ ಎಲ್ಲರೂ ಗೌರ್ಮೆಂಟ್ ಜಾಬ್ ಆಗತ್ತೆ ನಿಮ್ದು. ಓಕೆ, ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8, ಕಂಪ್ಯೂಟರ್ ಆರ್ಕಿಟೆಕ್ಚರ್ ನಲ್ಲಿ ಹಾರ್ಡ್ವೇರ್ ಅಂದ್ರೆ ಹಾರ್ಡ್ವೇರ್ ಸಿಸ್ಟಮ್ಸ್ ನಲ್ಲಿ ಏನಿದೆ? ರ್ಯಾಮ್. ಇದರ ಪದದ ಅರ್ಥ ಏನ್ ಕೇಳ್ತಾರೆ? ಇದರ ಪದದ ಅರ್ಥ ಅಂತ ಕೇಳ್ತಾರೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹಾಗಾದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಂತ ಒಂದು FD ಎಕ್ಸಾಮ್ ಕೇಳಿದಾನೆ. ಇದು ತಾತ್ಕಾಲಿಕವಾಗಿ, ಹೌದ್ರಿ, ತಾತ್ಕಾಲಿಕವಾಗಿ ಮೆಮೊರಿ ಆಗಿದೆ. ತಾತ್ಕಾಲಿಕವಾಗಿ ಮೆಮೊರಿ, ತಾತ್ಕಾಲಿಕ ಏನ್ ಕರಿತೀರಿ ಇಂಗ್ಲಿಷ್ ಅಲ್ಲಿ? ಟೆಂಪ್ರರಿ ಮೆಮೊರಿ. ಯಾವುದು? ಟೆಂಪ್ರರಿ ಆಗಿರುತ್ತೆ. ಯಾವುದು? ರ್ಯಾಮ್. ರ್ಯಾಮ್ ಫುಲ್ ಫಾರ್ಮ್ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹಾಗಾದ್ರೆ ಇದು ಏನು? ರೀಡ್ ಓನ್ಲಿ ಯಾವುದು? ರೀಡ್ ಆಕ್ಸೆಸ್ ಮೆಮೊರಿ. ಹೌದಾ? ರೀಡ್ ಓನ್ಲಿ ಆಕ್ಸೆಸ್ ಮೆಮೊರಿ ಅಂತ ಬರುತ್ತೆ. ಇರ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇದು ಏನಂದ್ರೆ ಪರ್ಮನೆಂಟ್ ಆಗಿರುವಂತದ್ದು, ನಿಮಗೆ ಶಾಶ್ವತವಾಗಿ ಅಥವಾ ಖಾಯಂ ಮೆಮೊರಿ ಅಂತ ಕರಿತೀವಿ. ಇದಕ್ಕೆ ಖಾಯಂ ಮೆಮೊರಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಎರಡು ಎಕ್ಸಾಮಿಗೆ ಕೇಳಿದಾರೆ. ಇವೆರಡು ಡಮ್ಮಿ ಆಪ್ಷನ್ಸ್ ಇದಾವೆ. ಇವೆರಡು ಡಮ್ಮಿ ಆಪ್ಷನ್ಸ್ ಹಾಕಿದ್ರೆ ನೀವು ತ್ರಿಬಲ್ ಡಮ್ಮಿ ಇದ್ರಿ ಅಂತ ಅರ್ಥ. ಹಾಕ್ಬೇಕು. ಇದು ಯಾರದಾಗ, ಹೌದಿಲ್ವಾ? ಯಾಕಂದ್ರೆ ಕಂಪ್ಯೂಟರ್ ಎರಡು ವಿಧಗಳು ಎಲ್ಲ. ಓಕೆ, ಕಂಪ್ಯೂಟರ್ ನೋಡಿದಿರಲ್ಲ. ಸೊ ಹಾಗಾಗಿ ಕಂಪ್ಯೂಟರ್ ಅಲ್ಲಿ ಇವೆರಡು ಬಗ್ಗೆ ಗೊತ್ತಿದೆ. ಇದು ತಾತ್ಕಾಲಿಕ ಮೆಮೊರಿ, ಇದು ಪರ್ಮನೆಂಟ್ ಮೆಮೊರಿ. ಇದ್ರ ಫುಲ್ ಫಾರ್ಮ್, ಇದ್ರ ಫುಲ್ ಫಾರ್ಮ್ ಎರಡು ಕೇಳ್ತಾನೆ. ರ್ಯಾಮ್ ಮತ್ತು ರೋಮ್ ಬಗ್ಗೆ ಎಕ್ಸಾಮ್ಗೆ ಫುಲ್ ಫಾರ್ಮ್ ಕೇಳ್ತಾರೆ. ಸೊ ಇದ್ರ ಬಗ್ಗೆ ನೋಡ್ಬೇಕು. ಓಕೆ, ಹಾರ್ಡ್ವೇರ್ ಸಿಸ್ಟಮ್ಸ್ ಇದೇನ್ರಿ? ಇದು ಹಾರ್ಡ್ವೇರ್ ಸಿಸ್ಟಮ್ ಆಗಿದ್ದು ಇದ್ರ ಫುಲ್ ಫಾರ್ಮ್ ಬಗ್ಗೆ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ, ಟಾರ್ಗೆಟ್ ಏನ್ರಿ? ಟಾರ್ಗೆಟ್ ಮಾಡಲಾದ ವೆಬ್ ಸರ್ವರ್. ಹೌದಾ? ಟಾರ್ಗೆಟ್ ಮಾಡಲಾದ ವೆಬ್ ಸರ್ವರ್ ಅನ್ನು ಕ್ರಾಸ್ ಮಾಡಲು ಭಾರಿ ಪ್ರಮಾಣದ ಕೃತಕ ಟ್ರಾಫಿಕ್ ಅನ್ನು ತುಂಬಿರುವ ಇಂಟರ್ನೆಟ್ ಸೈಬರ್ ದಾಳಿ ಯಾವುದು? ಯಾವುದು? ಇಂಟರ್ನೆಟ್ ಸೈಬರ್ ದಾಳಿ, ಡಿಡಾಸ್ ದಾಳಿ. ಡಿಡಾಸ್ ದಾಳಿ ಅಂದ್ರೆ ಏನ್ ನೋಡ್ರಿ? ಫುಲ್ ಫಾರ್ಮ್ ಡಿಡಾಸ್ ದಾಳಿ. ಓಕೆ, ಇಲ್ಲಿ ಡಿಡಾಸ್ ದಾಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಡಾಸ್ ದಾಳಿ ನೋಡಿ, ಇದಕ್ಕ ಡಿಡಾಸ್ ದಾಳಿ ಅಂದ್ರೆ ಏನು? ಟಾರ್ಗೆಟ್ ಮಾಡಲಾದ ವೆಬ್ ಸರ್ವರ್ಗಳ ಮೇಲೆ ಕ್ರಾಸ್ ಮಾಡಲು ಭಾರಿ ಪ್ರಮಾಣದ ಕೃತಕ ಟ್ರಾಫಿಕ್ ಅನ್ನು ತುಂಬಿರುವ ಇಂಟರ್ನೆಟ್ ಸೈಬರ್. ಇವೆಲ್ಲ ಸೈಬರ್ ದಾಳಿನೇ. ಹೌದಾ? ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಫಿಶಿಂಗ್ ಅಂದ್ರೆ ಏನು? ಹೌದಾ? ಫಿಶಿಂಗ್ ಅಂತಂದ್ರೆ ಏನು? ವೈಯಕ್ತಿಕ ಮಾಹಿತಿ ಅಥವಾ ಪಾಸ್ವರ್ಡ್, ವೈಯಕ್ತಿಕ ಮಾಹಿತಿ ಆಗಿರ್ಬೋದು ಅಥವಾ ಪಾಸ್ವರ್ಡ್, ವೈಯಕ್ತಿಕ ಮಾಹಿತಿ ಮತ್ತು ಪಾಸ್ವರ್ಡ್ಗಳನ್ನು ಕಳ್ಳತನ ಮಾಡುವಂತ ಕೆಲಸ ಮಾಡುತ್ತೆ. ಯಾವುದು? ಫಿಶಿಂಗ್. ಹಾಗಾದ್ರೆ ಇದೇನು? ಕಂಪ್ಯೂಟರ್ ಅಲ್ಲಿ ಡಾಟಾಗಳನ್ನು ಆಟೋಮೆಟಿಕ್ ಕಳ್ಳತನ ಮಾಡುವಂತ ಕೆಲಸ ಮಾಡುತ್ತೆ. ಇವೆಲ್ಲ ಸೈಬರ್ ಅಟ್ಯಾಕ್ಗಳು ಇವೆಲ್ಲ. ಆಮೇಲೆ ಟ್ರೋಜನ್ ಪಾಸ್ವರ್ಡ್ ಏನಿದೆ ನೋಡ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ಕಂಪ್ಯೂಟರ್ ಸಂಬಂಧಪಟ್ಟದ್ದು ಇರೋದ್ರಿಂದ ಎಕ್ಸಾಮ್ಗಳಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಎಕ್ಸಾಮಿಗೆ ಇದ್ರ ಬಗ್ಗೆ ಕೇಳ್ತಾರೆ. ಇವೆಲ್ಲ ಫುಲ್ ಫಾರ್ಮ್ ಏನು ಅಂತ ಸ್ವಲ್ಪ ನೋಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 10. ಕಂಪ್ಯೂಟರ್ 2 ಕ್ವಶನ್ಸ್ ಇದೆ, ಎಥಿಕ್ಸ್ ಎರಡು ಇದೆ. ಕಾಣ್ತಾ ಇದೆಯಾ? ಅಂದ್ರೆ ಎಲ್ಲ ಚೂರ್ ಮೈಂಡ್ಗಳು ಬೇರೆ ಬೇರೆ ಬೇರೆ, ಅದಕ್ಕೆ ಎಕ್ಸಾಮ್ ಬರೀಬೇಕಂತ ಹೇಳೋದು. ಹಾಗಾದ್ರೆ ಸ್ವತಂತ್ರ ಭಾರತೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ನಿಯಂತ್ರಣಕ್ಕೆ ಬಲಪಡಿಸಲು ಬಳಸಲಾದ ಪ್ರಸಿದ್ಧ ಏನಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ?
ಸಬ್ಸಿಡಿ ಅಲಯನ್ಸ್ ಅಂತ ಕೇಳ್ತಾನೆ. ಹೌದಾ? ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಯಾರು ಜಾರಿಗೆ ತಂದ್ರಿ ಗವರ್ನರ್ ಜನರಲ್? ಲಾರ್ಡ್ 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 ವೆಲೆನ್ಸ್ಲಿ. ಲಾರ್ಡ್ ವೆಲೆನ್ಸ್ಲಿ 1798ರಲ್ಲಿ, ಹೌದಾ, 1798ರಲ್ಲಿ ಲಾರ್ಡ್ ವೆಲೆನ್ಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ್ರು. ಮಾತಾಡ್ಬೇಡ್ರಿ. ಸಹಾಯಕ ಸೈನ್ಯ ಪದ್ಧತಿ ಏನ್ ಮಾಡಿದ? ಜಾರಿಗೆ ತಂದ. ಲಾರ್ಡ್ ವೆಲೆನ್ಸಿ ಜಾರಿಗೆ ತಂದಿದ್ದು ಸಹಾಯಕ ಸೈನ್ಯ ಪದ್ಧತಿ. ಹಾಗಾದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ಜಾರಿ ತಂದ ಲಾರ್ಡ್ ವೆಲೆನ್ಸಿಯನ್ನು ಎಕ್ಸಾಮಿಗೆ ಕೇಳ್ತಾರೆ. ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಸಹಿ ಹಾಕಿದ ಸಂಸ್ಥಾನ ಯಾವುದು ಅಂತ ಕೇಳ್ತಾರೆ. ಯಾವುದು? ಹೈದರಾಬಾದಿನ ಸಂಸ್ಥಾನ ಮೊದಲ ಸಹಿ ಹಾಕಿದ್ದು. ಹೈದರಾಬಾದಿನ ಸಂಸ್ಥಾನವು ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಸಹಿ ಹಾಕಿದ್ದು. ಉಳಿಕೆದೆಲ್ಲ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ, ಎಕ್ಸಾಮ್ ಕೇಳ್ತಾರೆ. ಹಾಗಾದ್ರೆ ಲಾರ್ಡ್ ಡೌಲೌಸಿ ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲಮ್ಮ ನೀತಿ 1848ರಲ್ಲಿ ಇದು ಜಾರಿಗೆ ತಂತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿ. ಹಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು? ಕಾರ್ಯವಾಲಿಸಿದರಲ್ಲ ಇವರು ನಾಗರಿಕ ಹುದ್ದೆಗಳು. ಹೌದಾ? ನಾಗರಿಕ ಹುದ್ದೆಗಳು ಸೃಷ್ಟಿಸಿದ. ಅದಕ್ಕಾಗಿ ಇವರಿಗೆ ಸಿವಿಲ್, ಯಾವ್ರಿ? ಸಿವಿಲ್ ಸರ್ವಿಸ್ ಪಿತಾಮಹ ಅಂತ ಕರಿತೀವಿ. ಕಾರ್ನವಾಲಿಸ್. ಹೌದಾ? ಮತ್ತು ವಾರನ್ ಹಾಸ್ಟಿಂಗ್ಸ್ ಇದನ್ನಲ್ಲ, ಇವನು ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್. ಈ ರೆಗ್ಯುಲೇಟಿಂಗ್ ಆಕ್ಟ್ 1773ರ ನಿಯಂತ್ರಣ ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಇದ್ದ ವಾರನ್ ಹಾಸ್ಟಿಂಗ್ಸ್. ಅರ್ಥ ಆಯ್ತಾ? ಸೊ ಯಾರು ತಪ್ಪಾಕಿದ್ರಿ ಇದಕ್ಕೆ ಯಾರು ತಪ್ಪಾಕಿದ್ದೀರಾ? ಯಾಕೆ? ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲೆನ್ಸ್ ಇಲ್ವಾ? ನೀವು ತಪ್ಪಾಕಿದ್ದೀರಾ? ಎಲ್ಲರೂ ತಪ್ಪಾಕಿದ್ರಾ? ಬಿ ಹಾಕಿ ಎ ಹಾಕಿದ ಉಗುಳು ಹಚ್ಬೇಕಿಲ್ಲ. ನನ್ನ ಫ್ರೆಂಡ್ ಮಾಡಿದ್ದ ಸ್ಟೋರಿ, ಅದಕ್ಕೆ ಹೇಳಿದ್ದೀನಿ. ತೂತು ಬಿದ್ದಿತ್ತ, ಅದಕ್ಕೆ ಒಳಗೆ ವಯಮಾರ್ ತೂತು ಬಿದ್ದಿತ್ತ, 6 ಇಂಚು ಉಗುಳು ಹಚ್ಚಿದ್ದ ಕ್ವಶನ್ ಪೇಪರ್ ಅಲ್ಲಿ. ಹೌದಾ? ಹಾಗಾಗಿ ಗೊತ್ತಿರ್ಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ? ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟು? ಇದು ಕ್ವಶನ್ಸ್ ನೋಡಿ, ಇಂಥದಕ್ಕೆಲ್ಲ ಆನ್ಸರ್ ಮಾಡ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಇಂಥದಕ್ಕೆಲ್ಲ ಆನ್ಸರ್ ಮಾಡ್ಬೇಕು. ಏನ್ ಕ್ವಶನ್ಸ್ ಇದೆ ಗೊತ್ತಾ? ಕಾಣ್ತಾ ಇದೆ ಎಲ್ಲರಿಗೂ? ಕಾಣ್ತಾ ಇದೆಯಾ? ಅಷ್ಟೇನಾ? ಇಲ್ಲಿ ಜಾಸ್ತಿ ಆಗತ್ತೆ ಕಣ, ಇರ್ಲಿವಾ? ಓಕೆ, ಇಲ್ಲಿ ನೋಡಿ, ಭಾರತದ ಪಶ್ಚಿಮ ಕರಾವಳಿಗೆ ಹೋಲಿಸಿದರೆ ಯಾವ ಕರಾವಳಿಗೆ? ಪಶ್ಚಿಮ ಕರಾವಳಿ. ಹಾಗಾದ್ರೆ ನಿಮಗೆ ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತದ ಕರಾವಳಿ ಪ್ರದೇಶಗಳು ಎಷ್ಟದಾವ? 2 ಅದಾವ. ಹೌದಾ? ಒಂದು ಪಶ್ಚಿಮ ಕರಾವಳಿ ಪ್ರದೇಶ, ಇನ್ನೊಂದು ಯಾವ್ದಿದೆ? ಪೂರ್ವ ಕರಾವಳಿಯ ಪ್ರದೇಶ. ಒಂದು ಪಶ್ಚಿಮ ಕರಾವಳಿ ಪ್ರದೇಶ, ಇನ್ನೊಂದು ಏನಿದೆ? ಪೂರ್ವ ಕರಾವಳಿಯ ಪ್ರದೇಶ. ಹೌದಾ? ಪೂರ್ವ ಕರಾವಳಿ ಪ್ರದೇಶ, ಇನ್ನೊಂದು ಪಶ್ಚಿಮ ಕರಾವಳಿ ಪ್ರದೇಶ, 2 ಇದೆ. ಹಾಗಾದ್ರೆ ಭಾರತದ ಕರಾವಳಿ ಪ್ರದೇಶ ಎಷ್ಟಿದೆ ಅಂದ್ರೆ 11,098 ಪ್ರಸ್ತುತ ಕರಾವಳಿ ಪ್ರದೇಶ ಇದಾವೆ. 11,898. ಈಗ ಹಾಗಾದ್ರೆ ಹಳ್ಳಿ ಡಾಟಾ ನೋಡಿದಾಗ ನೋಡಿ 7,516.5 ಕಿಲೋಮೀಟರ್ ಅಷ್ಟು ಇತ್ತು. ಆಮೇಲೆ ದೀಪಗಳನ್ನು ಹೊರತುಪಡಿಸಿದಾಗ 6,100 ಕಿಲೋಮೀಟರ್ ಇದೆ ಕರಾವಳಿ ಪ್ರದೇಶ. ಹಾಗಾದ್ರೆ ಈಗ ಡಾಟಾಗಳಲ್ಲಿ ವ್ಯತ್ಯಾಸ ಆಗಿದೆ. ಇದನ್ನ ನೋಡ್ಬೇಕು, ಇದನ್ನ ಓದ್ಬೇಕು. ಓಕೆ, ಹಾಗಾದ್ರೆ ಈ ಕರಾವಳಿ ಪ್ರದೇಶವನ್ನು ನಾವು ಎಷ್ಟು ಪ್ರಕಾರಗಳನ್ನಾಗಿ ಮಾಡ್ತೀವಿ? 2 ಭಾಗಗಳನ್ನಾಗಿ ಮಾಡಿವಿ. ಒಂದು ಪಶ್ಚಿಮ ಕರಾವಳಿ, ಇನ್ನೊಂದು ಪೂರ್ವ ಕರಾವಳಿ. ಹೌದಾ? ಪಶ್ಚಿಮ ಕರಾವಳಿಯಲ್ಲಿರುವ 5 ರಾಜ್ಯಗಳು ಬರ್ತಾವು. ಪೂರ್ವ ಕರಾವಳಿಯಲ್ಲಿ ಎಷ್ಟು ಬರ್ತಾವು? 4 ರಾಜ್ಯಗಳು ಬರುತ್ತೆ. ಎಷ್ಟು ಬರ್ತಾವು? 4 ರಾಜ್ಯಗಳಲ್ಲಿ. ಹಾಗಾದ್ರೆ ಈ ಕರಾವಳಿ ಬರುವಂತಹ ರಾಜ್ಯಗಳು ಯಾವ್ಯಾವ ಅಂತ ಎಕ್ಸಾಮ್ ಕೇಳ್ತಾನೆ. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಬಂದಿರೋದ್ರಿಂದ, 1ನೇದು ಯಾವುದು? ಗುಜರಾತ್. 2ನೇದು ಯಾವುದು? ಮಹಾರಾಷ್ಟ್ರ. 3ನೇದು ಯಾವುದು? 4ನೇದು ಯಾವುದು? ಕರ್ನಾಟಕ. 5ನೇದು ಯಾವುದು? 6ನೇದು ಯಾವುದು? ಇದು ಈ ಸೈಡ್ 1 2 3 4. ಹೌದಾ? ಸೊ ಪಶ್ಚಿಮ ಬಂಗಾಳವರೆಗೂ. ಸೊ ಇದು ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಇದೆ. ಹೌದಾ? ಈ ಕರಾವಳಿ ಪ್ರದೇಶಕ್ಕೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಕೊಂಕಣ ತೀರ, ಮಲಬಾರ ತೀರ, ಕೆನರಾ ತೀರ, ಇವೆಲ್ಲ ಕೋರಮಂಡಲ ತೀರ, ಸರ್ಕಲ್ ತೀರ ಅಂತೆಲ್ಲ ಇದಾವೆ. ಅವೆಲ್ಲ ಬೇಡ ಇಲ್ಲಿ ಬರೋದು. ಇಲ್ಲಿ ಇಂಪಾರ್ಟೆಂಟ್ ಏನ್ ಕ್ವಶನ್ಸ್ ಕೇಳಿದಾನೆ ಗೊತ್ತಾ? ಅವನು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಏನ್ ಕೇಳಿದಾನೆ ನೋಡ್ಕೊಳ್ಳಿ.
ಭಾರತದಲ್ಲಿ ಪಶ್ಚಿಮ ಕರಾವಳಿಗೆ ಈ ಕರಾವಳಿಗೆ ಹೋಲಿಸಿದರೆ ಪೂರ್ವ ಕರಾವಳಿಯು ಅತಿ ಹೆಚ್ಚು ತೀವ್ರವಾದ ಉಷ್ಣವಲಯ ಚಂಡಮಾರುತಗಳನ್ನು ಸೈಕ್ಲೋನ್ ಎದುರಿಸಲು ಪ್ರಮುಖ ಕಾರಣಗಳು ಏನು ಅಂದ್ರೆ ಈ ಕರಾವಳಿಯನ್ನು ಬಿಟ್ಟರೆ ಈ ಕರಾವಳಿಯಲ್ಲಿ ಅತಿ ಹೆಚ್ಚು ತೀವ್ರವಾದ ಉಷ್ಣ ಚಂಡಮಾರುತಗಳನ್ನು ಹೌದಾ ಎದುರಿಸಲಿಕ್ಕೆ ಕಾರಣಗಳು ಏನು ಕೇಳಿದ್ದಾರೆ. ಹೌದಾ, ಈ ಕರಾವಳಿಯಲ್ಲಿ ಇದಲ್ಲ, ಈ ಕರಾವಳಿ ಏನಪ್ಪಾ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಈ ಚಂಡಮಾರುತ, ಇದು ಅರಬ್ಬಿ ಸಮುದ್ರದ ಚಂಡಮಾರುತಗಳು, ಎರಡು ಚಂಡಮಾರುತ ಹಿಂದೂ ಮಹಾಸಾಗರದಿಂದ ಎರಡೂಗಳು ಹೊಡೆದೋಗ್ತಾವ. ಅರ್ಥ ಆಯ್ತಾ? ಹಾಗಾದ್ರೆ ಈ ಭಾಗದಲ್ಲಿ ಚಂಡಮಾರುತಗಳದಾವಲ್ಲ, ಬಂಗಾಳ ಕೊಲ್ಲಿಯಲ್ಲಿರುವ ಚಂಡಮಾರುತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಹೌದಾ, ಇಲ್ಲಿ ನೋಡಿ, ಬಂಗಾಳ ಕೊಲ್ಲಿಯಲ್ಲಿರುವ ಅತಿ ಹೆಚ್ಚು ಬೆಚ್ಚಗಿದ್ದು ಚಂಡಮಾರುತಗಳಿಗೆ ಇಂಧನವಾಗಿ ಹೆಚ್ಚಿನ ಉಷ್ಣ ಶಕ್ತಿಯನ್ನು ಸಂಗ್ರಹಿಸುವಂಥದ್ದು. ಯಾಕಂತಂದ್ರ ಈ ಭಾಗದಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ಅಂತ ಒಳಗೊಂಡಿದ್ದಾಗಿ ಅತಿ ಹೆಚ್ಚು ಟೆಂಪರೇಚರ್ ಸೆಲ್ಸಿಯಸ್ಗಳು ಇರುವಂತ ತಾಪಮಾನಗಳಲ್ಲಿ ಅತಿ ಹೆಚ್ಚಿನ ವ್ಯತ್ಯಾಸಗಳು ಕಂಡು ಬರುವುದರಿಂದ ಅವೇನ್ ಮಾಡ್ತಾವ ಅಂದ್ರೆ ಪಶ್ಚಿಮ ಕರಾವಳಿಗಿಂತ ಪೂರ್ವ ಕರಾವಳಿಯಲ್ಲಿ ಏನಾಗುತ್ತಾವ ಅಂದ್ರೆ ನೇರವಾಗಿ ಚಂಡಮಾರುತಗಳು ಹೆಚ್ಚಿನ ಪ್ರಮಾಣದಲ್ಲಿ ಎದುರಿಸಕ್ಕೆ ಕಾರಣವಾಗಿರ್ತಾವ ಈ ಭಾಗದಲ್ಲಿ. ಸೊ ನೇರವಾಗಿ ಹೇಳ್ಬೇಕಾದ್ರೆ ಟೆಂಪರೇಚರ್ ಜಾಸ್ತಿ ಇಂಪಾರ್ಟೆಂಟ್, ಅದು ಉಷ್ಣ ಶಕ್ತಿಯಾಗಿ ಟೆಂಪರೇಚರ್ ಕೊಡುತ್ತೆ. ಅವಾಗ ಸುರುಳಿ ಆಕಾರದಲ್ಲಿ ಚಂಡಮಾರುತ ಬೀಸಕ್ಕೆ ಸ್ಟಾರ್ಟ್ ಆಗುತ್ತೆ ಬಂಗಾಳ ಕೊಲ್ಲಿಯಲ್ಲಿ. ಹೌದಾ, ಇಂಪಾರ್ಟೆಂಟ್. ಇವೆರಡು ಮಾತ್ರ, ಇದು ಮಾತ್ರ ಸರಿಯಾದದ್ದು, ಉಳಿಕಿದ ಯಾವುದು ಸರಿಯಾಗಿ ಇಲ್ಲ ಸ್ಟೇಟ್ಮೆಂಟ್. ಓಕೆ, ಇಷ್ಟು ನಿಮ್ಗೆ ಗೊತ್ತಿಲ್ಲ. ನೋಡಿ, ಪಶ್ಚಿಮ ಘಟ್ಟದ ಎಲ್ಲ ಚಂಡಮಾರುತ, ಮಾರುತ, ಅರಬ್ಬಿ ಸಮುದ್ರಕ್ಕೆ ಇವೆಲ್ಲ ಬರಲ್ಲ. ಭೂಮಿಯ ಭ್ರಮಣೆ ಬೇಗ ಪಶ್ಚಿಮ ಕರಾವಳಿಗೆ ರಕ್ಷಿಸುತ್ತದೆ, ಇವೆಲ್ಲ ಬರಲ್ಲ. ಓಕೆ, ಇದಕ್ಕೆ ಸರಿಯಾದ ಯಾವುದು? ಬಿ. ಎಷ್ಟು ಜನ ಹಾಕಿದಿರಿ? ಓಕೆ, ಕೆಲವೇ ಜನಗಳು, ಉಳಿಕೆದೆಲ್ಲ ಹಳ್ಳ ಹಿಡಿದು ಹೋಗಿದ್ದಾರೆ. ಹೌದಾ, ನೋಡಿ ಇಲ್ಲಿ ಏನ್ ಕೇಳಿದ್ದಾರೆ. ಮೊನ್ನೆ ನಾನು ಕರೆಂಟ್ ಅಫೇರ್ ಡಿಸ್ಕಸ್ ಕ್ಲಾಸ್ ಮಾಡಿದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಿನ ಅದಕ್ಕೆ ಡಿಸ್ಕಸ್ ಕ್ಲಾಸ್ ಅಲ್ಲಿ ಯಾಕಿರ್ಬೇಕು ಅಂದಾಗ ಇಲ್ಲೆಲ್ಲ ಗೊತ್ತಾಗುತ್ತೆ. ನೋಡಿ, ಭಾರತದಂತ 1 ಕೋಟಿ ಮನೆಗಳಿಗೆ ಉಚಿತ ಸೌರ ಯಾವುದು ರೂಫ್ ಟಾಪ್, ಹೌದಾ, ಸೋಲಾರ್ ರೂಫ್ ಟಾಪ್ ವಿದ್ಯುತ್ತನ್ನು ವ್ಯವಸ್ಥೆಯನ್ನು ಒದಗಿಸಲು ಗುರಿಯನ್ನು ಹೊಂದಿರುವ ಸರ್ಕಾರಿ ಯೋಜನೆ ಯಾವ್ದು ಅಂತ ಕೇಳಿದ್ದಾರೆ. ಯಾವ್ದು ಯೋಜನೆ ರೀ? PM ಸೂರ್ಯಘರ್ ಮುಕ್ತಿ ಬಿಜ್ಲಿ ಯೋಜನೆ. ಇದರ ಬಗ್ಗೆ ಒಂದು 10 ಸಾರಿ ಹುಡುಗರಿಗೆ ಹೇಳಿಸಿದ್ದೀನಿ, ಕ್ಲಾಸ್ ಮಾಡಿದಾಗ 10 ಸಾರಿ ಹೇಳಿದ್ದೀನಿ. 10 ಸಾರಿ ಹೇಳಿದ್ದೀನಿ. ನೋಡಿ, ಇಲ್ಲಿ ಕುಸುಮ ಯೋಜನೆ ಬಗ್ಗೆ ಕೂಡ ಹೇಳಿದ್ದೀನಿ. ಕುಸುಮ ಯೋಜನೆ ಅಂದ್ರೆ ಏನು? ರೈತರಿಗೆ ಪಂಪ್ ಸೆಟ್ ಕೊಡೋದು. ರೈತರಿಗೆ ಏನ್ರಿ? ಪಂಪ್ ಸೈಟ್. ರೈತರಿಗೆ ಪಂಪ್ ಸೈಟ್ಗಳು ಒದಗಿಸಿಕೊಡುವಂತ ಕೆಲಸ ಮಾಡುತ್ತೆ. 80% ಇವರಿಗೆ ಅಮೌಂಟ್ ಧನ ಮಾಡ್ತಾರ, ಇದು ಗೊತ್ತಿರ್ಬೇಕು. ಉಜ್ವಲ ಯೋಜನೆ ಎದಕ್ಕೆ ಸಂಬಂಧಪಡುತ್ತೆ? LPGಗೆ ಸಂಬಂಧಪಟ್ಟಂತೆ, ಗ್ಯಾಸ್. ನೋಡಿದಿರಾ ಎಲ್ಲ ಪೆಟ್ರೋಲ್ ಪಂಪ್ ನೋಡಿದಿರಾ? ಪೆಟ್ರೋಲ್ ಪಂಪ್ಗಳಲ್ಲಿ ನರೇಂದ್ರ ಮೋದಿ ಒಂದು ಅಜ್ಜಿ ಇಟ್ಕೊಂಡು ಒಂದು ಗ್ಯಾಸ್ ಹಿಡ್ಕೊಂಡು ಕೂತ್ರಿ, LPG ಉಜ್ವಲ ಯೋಜನೆ ಅಂತ ಹಾಕ್ಯಾರ, ಬೋರ್ಡ್ ನೋಡಿದಿರಾ? ಅವಾಗೆಲ್ಲ ಎಷ್ಟು ಜನ ಸ್ಕೂಟಿ ತೊಗೊಂಡು ಹೋದಾಗ ಅಬ್ಸರ್ವಿಂಗ್ ಇರಬೇಕು, ಅಂತಲ್ಲೆಲ್ಲ ನೋಡಿ ಕಲಿಬೇಕು. ಬರೇ ಓದಿದೇನು ಬರಲ್ಲ, ಅಬ್ಸರ್ವಿಂಗ್ ಚೆನ್ನಾಗಿರ್ಬೇಕು. ಎಲ್ಲ ಬಸ್ಗಳಲ್ಲಿ ಹಾಕಿರ್ತಾರೆ, ಬಡವರ ಬಂಧು ಯೋಜನೆ ಅಂತ ಹಾಕಿರ್ತಾರೆ, ಉಜ್ವಲ ಯೋಜನೆ ಅಂತ ಹಾಕಿರ್ತಾರೆ, ಪ್ರಧಾನಮಂತ್ರಿ ಜನಧನ ಯೋಜನೆ ಅಂತ ಹಾಕಿರ್ತಾರೆ. ಇವೆಲ್ಲ ನೋಡ್ಬೇಕು. ಬ್ಯಾಂಕ್ಗಳಲ್ಲಿ ಎಲ್ಲೆಲ್ಲಿ ಕಡೆ ಯೋಜನೆಗಳು ಕೊಟ್ಟಿದ್ದಾಗ ಅಬ್ಸರ್ವಿಂಗ್ ಇದ್ರೆ ನಿಮ್ಗೆ ಎಕ್ಸಾಮ್ಗಳಲ್ಲಿ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. SBI ಎಲ್ಲರ ಹತ್ರ ಬ್ಯಾಂಕಿನ ಅಕೌಂಟ್ ಇರುತ್ತೆ. ಏನೋ ಆಫ್ ಬಿಡುಗಡೆ ಮಾಡುವಂತ ಬ್ಯಾಂಕ್ ಯಾವ್ದು ಅಂತ ಕೇಳಿದ್ದಾರೆ, ಯಾವುದು? SBI. ಅವೆಲ್ಲ ನೋಡಿರ್ತೀರಿ, ಆದ್ರೆ ನಿಮ್ಗೆ ಅಬ್ಸರ್ವಿಂಗ್ ಇರಲ್ಲ, ಅಬ್ಸರ್ವಿಂಗ್ ಇರ್ಬೇಕು. ಓಕೆ, ಇಷ್ಟು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತಂತದ್ದು ಗೊತ್ತಿರಲಿ. ನೆಕ್ಸ್ಟ್, ಭೂಮಿಯಿಂದ ನೋಡಿದಾಗ ನಕ್ಷತ್ರಗಳು ಮಿನುಗುವಂತೆ ಕಾಣಲು ಕಾರಣವೇನು? ಹೌದಾ, ನೋಡಿ, ಇವೆಲ್ಲ ನಿಮಗೆ ಫಿಸಿಕ್ಸ್ ಗಳಲ್ಲಿ ಬರುವಂತದ್ದು. ನಕ್ಷತ್ರಗಳು ಭೂಮಿಯಿಂದ, ಇದು ಭೂಮಿ, ಹೌದಾ, ಭೂಮಿಯಿಂದ ಮೇಲ್ಗಡೆ ನೋಡ್ತೀವಿ, ಅವಾಗ ಏನ್ ಕಾಣುತ್ತೆ? ನಕ್ಷತ್ರಗಳು ಏನಾಗತ್ರಿ? ಮಿನುಗದಂತೆ ಸ್ಟಾರವೇ ಕಾಣ್ತಾವ. ಹೌದಾ, ಈಗ ಇವೆಲ್ಲ ಸ್ಟಾರ್ಗಳು ಕಾಣಿದಾಗ ನೀವು ಒಂದು ಚೂರು ಕೆಲದಷ್ಟು ನಿಮಗೆ ಸೋಲಾರ್ ಸಿಸ್ಟಮ್ಗಳಲ್ಲಿ ತೇರಿಗಳು ಬರ್ತಾವ, ಅವೆಲ್ಲ ತೇರಿಗಳು ಗೊತ್ತಿರ್ಬೇಕು. ಯಾಕಂತಂದ್ರ ನೋಡಿ ಹೆಂಗಿತ್ತಂದ್ರೆ ದ ಸೋಲಾರ್ ಸಿಸ್ಟಮ್ ಬಗ್ಗೆ ನಾವು ಓದ್ಬೇಕಾದ್ರ ನಿಮಗೆ ಈ ಜಗತ್ತು ಸೃಷ್ಟಿ ಆಗಿದ್ದು ಹೇಗೆ ಅಂತ ಉಗಮಗೊಳ್ಳುತ್ತೆ. ಈ ಜಗತ್ತು ಸೃಷ್ಟಿ ಆಗೋದು ಹೇಗೆ? ಹೌದಲ್ವಾ? ಎಲ್ಲರಿಗೂ ಡೌಟ್ ಇರುತ್ತೆ, ಜಗತ್ತು ಹೇಗೆ ಸೃಷ್ಟಿ ಆಯಿತು? ಹೌದಾ, ಈ ಪ್ರಪಂಚ, ಈ ಜಗತ್ತು ಹೇಗೆ ಸೃಷ್ಟಿ ಆಯಿತು ಅಂತ ಕ್ವಶನ್ಸ್ ಕೇಳಿದಾಗ ಎಲ್ಲರೂ ನಮ್ಮ ಹಿರಿಯರು ಏನ್ ಹೇಳ್ತಾರಂದ್ರ ಎಲ್ಲ ದೈವರ ಸೃಷ್ಟಿ ಅಂತ ಹೇಳ್ತಾರೆ. ಹೌದಲ್ರಿ? ಎಲ್ಲ ಜ್ಯೋತಿಷ ಗೀತಿಷ ಕೇಳಿದಾಗ ಎಲ್ಲ ಭಗವಂತನ ಸೃಷ್ಟಿ ಅಂತ ಕೇಳ್ತಾರೆ. ಹೌದಾ? ಹಾಗಾಗಿ ನಾವು ಅದು ಪರಂಪರೆಯನ್ನು ಬೆಳೆಸ್ತಾ ಇದ್ದೀವಿ. ಎಲ್ಲ ದೈವರ ಸೃಷ್ಟಿ, ಭಗವಂತನ ಸೃಷ್ಟಿ ಅನ್ನೋದು ನಾವು ಪರಂಪರೆ ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಆ ಸಿದ್ಧಾಂತ ಕೂಡ ಗೊತ್ತಿರಬೇಕು. ನಂತರ ಏನು ಬರುತ್ತೆ ಗೊತ್ತಾ? ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಬರುತ್ತೆ. ಸೂರ್ಯ ಕೇಂದ್ರ ಸಿದ್ಧಾಂತ ಅಂತಂದು ಆಟಮಲ್ಲಿ ಸೂರ್ಯ ಕೇಂದ್ರ ಬಿಂದು ಇರುತ್ತೆ, ಸೂರ್ಯನ ಸುತ್ತ ಈ ತರ ಎಲ್ಲ ಆಕಾಶಕಾಯಗಳು ಸುತ್ತಾ ಇದೆ ಅಂತ ಹೇಳ್ತಾರೆ. ಅದು ಸೂರ್ಯ ಕೇಂದ್ರ ಸಿದ್ಧಾಂತ ಹೇಳಿದವ್ರು ಯಾರು? ಕೋಪರ್ನಿಕಸ್. ಅದ ನಂತರ ಯಾರು ಬರ್ತಾರಂದ್ರ
ಟಾಲೆಮಿ ಅವರು ಬರ್ತಾರೆ. ಯಾರು ಬರ್ತಾರೆ? ಟಾಲೆಮಿ ಭೂಕೇಂದ್ರ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಭೂಕೇಂದ್ರ ಅಂದ್ರೆ ಭೂಮಿ ಕೇಂದ್ರ ಬಿಂದುವಾಗಿದೆ, ಭೂಮಿನೇ ಸುತ್ತು ಇತರ ಎಲ್ಲ ಆಕಾಶ ಕಾಯಗಳು ಸುತ್ತಾ ಇದೆ ಅಂತ ಭೂಕೇಂದ್ರ ಸಿದ್ಧಾಂತದಲ್ಲಿ ಟಾಲೆಮಿಯವರು ಖಗೋಳಶಾಸ್ತ್ರಜ್ಞ ಹೇಳ್ತಾನೆ. ಅವೆಲ್ಲ ಆದ ನಂತರ ಗ್ರಹಗಳ ಚಲನೆ ಸಿದ್ಧಾಂತ ಅಂತ ಬರುತ್ತೆ. ಇಲ್ಲ, ಇಲ್ಲಿ ಸೂರ್ಯ ಕೇಂದ್ರ ಬಿಂದು ಅಲ್ಲ, ಭೂಮಿ ಕೇಂದ್ರ ಬಿಂದು ಅಲ್ಲ, ಇಲ್ಲಿ ಮೇನ್ ಇರೋದು ಗ್ರಹಗಳ ಕೇಂದ್ರ ಬಿಂದು ಇದೆ, ಗ್ರಹನ ಸುತ್ತು ಈ ತರ ಎಲ್ಲ ಆಕಾಶ ಕಾಯಗಳು ಸುತ್ತಾ ಇದೆ ಅಂತ ಜೋಯೆನ್ಸ್ ಕೇಪ್ಲರ್ ಅವ್ರು ಹೇಳ್ತಾನೆ. ಯಾರು ಹೇಳ್ತಾರೆ? ಜೋಯೆನ್ಸ್ ಕೇಪ್ಲರ್ ಅವನು ಹೇಳ್ತಾನೆ. ಹೀಗೆ ಹಲವಾರು ಸಿದ್ಧಾಂತಗಳಿದ್ದಾಗ ಅಲ್ಲಿ ಸೋಲಾರ್ ಸಿಸ್ಟಮ್ ಉಗಮಗೊಳ್ಳುತ್ತೆ. ದ ಬಿಗ್ ಬ್ಯಾಂಗ್ ಥಿಯರಿ ಸಿದ್ಧಾಂತ ಏನಾಗತ್ರಿ? ದ ಬಿಗ್ ಬ್ಯಾಂಗ್ ಥಿಯರಿ ಸಿದ್ಧಾಂತ. ದ ಬಿಗ್ ಬ್ಯಾಂಗ್ ಥಿಯರಿ ಅಂತಂದಾಗ ಈ ಬಿಗ್ ಬ್ಯಾಂಗ್ ಥಿಯರಿಯು ಎಷ್ಟೋ ಕೋಟಿ ವರ್ಷ, ಮಿಲಿಯನ್ ವರ್ಷಗಳ ಹಿಂದೆ ಒಂದು ಅಣು ಅಷ್ಟು ಇತ್ತು. ಅಣು ಅಂದ್ರೆ ಏನು? ಕಣ್ಣಿಗೆ ಕಾಣಲಾರದ ಸೂಕ್ಷ್ಮವಾದ ಒಂದು ಕಣ. ನಮ್ ಕಣ್ಣಿಗೆ ಕಾಣಲ್ಲ, ಅಣು ನೋಡಿದ್ರೆ ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ. ಕಣ್ಣಿಗೆ ಕಾಣಲ್ಲ, ಸೂಕ್ಷ್ಮವಾಗಿ ಕಣ ಇತ್ತು ಒಂದು ಅಣು. ಆಮೇಲೆ ಒಂದು ಚಿಕ್ಕದಾದ ಒಂದು ಅಣು ಇತ್ತು. ಯಾವುದು? ದ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದು. ಅದು ಚಿಕ್ಕದಾಗಿ ಏನಾಯ್ತು ಅಂದ್ರ ಕೆಲವು ವರ್ಷಗಳ ನಂತರ ಏನಾಯ್ತು, ಈ ಹಂತದಲ್ಲಿ ಬೆಳೀತು, ಮತ್ತೆ ಕೆಲವು ಹಂತದಲ್ಲಿ ಈ ಹಂತದಲ್ಲಿ ಬೆಳೀತು. ಬೆಳೀತಾ 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 ಒಂದು ಸ್ಥಿರವಾದ ಒಂದು ಮುಷ್ಟಿ ಎಷ್ಟಿತ್ತು. ನಮ್ಮ ಹಾರ್ಟ್ ಹೃದಯ ಎಷ್ಟಿದೆಯಲ್ಲ, ಒಂದು ಎಡಗೈಯ ಮುಟ್ಟೆಷ್ಟಿದೆ, ಆ ತರ ಒಂದು ಹೃದಯ ಭಾಗದಷ್ಟು ಇತ್ತು ದ ಬಿಗ್ ಬ್ಯಾಂಗ್ ಥಿಯರಿ. ಅದು ಏನಾಯ್ತಂದ್ರೆ ಅಲ್ಲಿ ಕೆಲವಷ್ಟು ಉಷ್ಣಾಂಶ ಮತ್ತು ಗುರುತ್ವಾಕರ್ಷಣದಿಂದ ಏನಾಗತ್ತಂದ್ರೆ ಒತ್ತಡಗಳಿಂದ ಏನಾಗತ್ತಂದ್ರೆ ಹೊಡೆದೋಗ್ಬಿಡುತ್ತೆ. ಯಾವಾಗ ಹೊಡಿತಾ, ಯಾವಾಗ ಬ್ಲಾಸ್ಟ್ ಆಗತ್ತೆ, ಅದಕ್ಕೆ ದ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ ಅಂತ ಕರೀತಾರೆ. ಮಹಾಸ್ಫೋಟ ಅಂದ್ರೆ ಯಾವಾಗ ಬಿಗ್ ಬ್ಯಾಂಗ್ ಥಿಯರಿ ಹೊಡೆದೋಗತ್ತೆ, ಅವಾಗ ಹೊಡೆದೋದಾಗ ಎಲ್ಲ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಪುಂಜಗಳು, ಅಸ್ಟ್ರಾನಮಿಕಲು, ಎಲ್ಲ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಹ್ಯಾಲಿ ಧೂಮಕೇತು ಛಿದ್ರವಾಗಿ ಬೀಳ್ತಾವ. ಅವಾಗ ನಕ್ಷತ್ರಗಳು ಒಂಥರ ಕಾಣ್ತಾ ಇದೆ ಮೇಲ್ಗಡೆ. ಸೂರ್ಯ ಕೂಡ ಒಂದು ಮಧ್ಯಮ ಗಾತ್ರದ ನಕ್ಷತ್ರ ಕೂಡ ಹೌದು. ಅವಾಗ ನಕ್ಷತ್ರಗಳು ಬೇರೆಗಡೆ ಚಿಗುರಿದಾಗ ಅವಾಗ ನಕ್ಷತ್ರಗಳು ಮಿನುಗಂತ ಕಾಣುತ್ತೆ. ಒಂದು ನಕ್ಷತ್ರ ಅಂದ್ರೆ ಕೋಟ್ಯಂತರ ನಕ್ಷತ್ರ, ಒಂದು ಸೌರ ಸಿಸ್ಟಮ್ ಅಂದ್ರೆ ಕೋಟ್ಯಂತರ ನಕ್ಷತ್ರಗಳಿಗೆ ಒಂದು ಸೋಲಾರ್ ಸಿಸ್ಟಮ್ ಆಗುತ್ತೆ, ಸೌರ. ಹಾಗಾಗಿ ನಕ್ಷತ್ರ ಮಿನುಗುವಂತೆ ಕಾಣುತ್ತಂತ ನಿಮ್ಗೆ ನೇರವಾಗಿ ಕಾಣುತ್ತಾನೆ. ಅವಾಗ ಏನಾಗುತ್ತಂದ್ರ ಇದು ಫಿಸಿಕ್ಸ್ ಅಲ್ಲಿ ಬರುತ್ತೆ. ಬೆಳಕು ಅಂತ ಟಾಪಿಕ್ ಬರುತ್ತೆ. ಯಾವ ಟಾಪಿಕ್ ಬರುತ್ತೆ? ದ ಲೈಟ್ ಅಂತ ಬೆಳಕು ಅಂತ ಬರುತ್ತೆ. ಆ ಬೆಳಕು ಟಾಪಿಕ್ ಅಲ್ಲಿ ಬೆಳಕಿನ ಚದುರುವಿಕೆ ಅಂದ್ರೆ ಏನು, ಬೆಳಕಿನ ಪ್ರತಿಫಲನ ಅಂದ್ರೆ ಏನು, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂದ್ರೆ ಏನು, ಬೆಳಕಿನ ವೃತ್ತೀಕರಣ ಅಂದ್ರೆ ಏನು, ಬೆಳಕಿನ ಯಾವುದು ವಕ್ರೀಭವನ ಅಂದ್ರೆ ಏನು, ಈ ತರ ನಿಮ್ಮೆಲ್ಲ ಎಕ್ಸಾಮ್ಗಳಲ್ಲಿ ಫಿಸಿಕ್ಸ್ ಅಲ್ಲಿ ಕೇಳುವುದರಿಂದ ಇಲ್ಲಿ ಒಂದು ಅಪ್ಡೇಟ್ ಕೇಳಿದ್ದಾನೆ. ನಕ್ಷತ್ರಗಳು ಮಿನುಗುವಂತೆ ಕಾಣಲು ಕಾರಣವೇನು ಅಂತ ಕೇಳಿದ್ದಾನೆ. ನಕ್ಷತ್ರಗಳು ಮಿನುಗುವಂತೆ ಆಗಲು ಕಾರಣಗಳು, ನಕ್ಷತ್ರಗಳು ತಮ್ಮ ಪ್ರಕಾಶಮಾನಂತೆ ನಿರಂತರವಾಗಿ ಬದಲಿಸಿಕೊಳ್ಳುವುದರಿಂದ ಹೆಸರು ಅಲ್ಲ, ಭೂಮಿಯ ಭ್ರಮಣೆಯಿಂದ ಅಲ್ಲ. ಭ್ರಮಣೆಯಿಂದ ಭೂಮಿಯು ತನ್ನನ್ನು ತಾನು ಸುತ್ತುವುದರಿಂದ. ಭ್ರಮಣೆ ಅಂದ್ರೆ ಏನು? ಭೂಮಿ ಅದರಿಂದ ಆಗತ್ತಾ? ಭೂಮಿ ತನ್ನನ್ನು ತಾನು ಸುತ್ತಿದ್ರೆ ಏನು, ಪರರಿಂದ ಸುತ್ತಿದ್ರೆ ಏನು? ಅದು ನಕ್ಷತ್ರಗಳ ಮಿನುಗುವಂತೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಇದನ್ನು ಕೂಡ ರಾಂಗ್ ಆಗತ್ತೆ. ನಕ್ಷತ್ರಗಳು ಬೆಳಕಿನ ವಾತಾವರಣ ಇದೆಯಲ್ಲ, ನಕ್ಷತ್ರಗಳು ಬೆಳಕಿನ ವಾತಾವರಣದಲ್ಲಿ ವಕ್ರೀಭವನ, ದಿಸ್ ಇಸ್ ಇಂಪಾರ್ಟೆಂಟ್. ಅಟ್ಮಾಸ್ಫಿಯರ್ ಯಾವುದು ರಿಫ್ಲೆಕ್ಷನ್ ಇದೆಯಲ್ಲ, ವಕ್ರೀಭವನದಿಂದ ಏನಾಗತ್ತಂದ್ರ ಈ ಬೆಳಕಿನಲ್ಲಿ ಮಿನುಗುವಂತೆ ಕಾಣುತ್ತದೆ. ದಿಸ್ ಇಸ್ ವಕ್ರೀಭವನ. ಇಂಗ್ಲಿಷ್ ಅಲ್ಲಿ ಏನ್ ಕೇಳ್ತೀರಿ ವಕ್ರೀಭವನಿಗೆ? ರಿಫ್ಲೆಕ್ಷನ್. ಹೌದಾ? ಇದ್ರ ಗೊತ್ತು. ಮೋಡಗಳು ನಿಯಮಿತ ಅವಧಿಯಲ್ಲಿ ಬೆಳಕನ್ನು ಪಡೆಯುವುದರಿಂದ ಇದನ್ನಲ್ಲ. ಸೊ ಹಾಗಾಗಿ ಇದಕ್ಕೆ ಸರಿಯಾದದ್ದು ಯಾವ್ದ್ರಿ? ಸಿ ಸರಿಯಾದದ್ದು. ಇದಕ್ಕೆ ಸರಿಯಾದದ್ದು ಯಾವುದು? ಸಿ ಸರಿಯಾದದ್ದು. ಗೊತ್ತಿರಲಿ ನೋಡಿ. ಹಾಗಾದ್ರೆ ಕ್ವಶನ್ ನಂಬರ್ 14 ಅಲ್ಲ, ಭಾರತ ಸಂವಿಧಾನದ ಶಿಲ್ಪಿ ಅಥವಾ ಮುಖ್ಯ ಶಿಲ್ಪಿ ಅಂತ ಬಂದಿದೆ. ಶಿಲ್ಪಿ ಮತ್ತು ಸಂವಿಧಾನದ ಪಿತಾಮಹ ಎಂದು ಈ ಕೆಳಗೆ ಯಾರಿಗೆ ಕರೆಯುತ್ತಾರೆ? ಯಾರ್ರೀ? ಯಾರು ತಪ್ಪಾಕಿದ್ದೀರಾ? ತಪ್ಪಾಕಿದ್ರಿ ಹೇಳಿ, ಅಲ್ಲಿ ಒಂದು ಲಾಡು ತಂದು ಕೊಡ್ತೀನಿ ನಿಮಗೆ. ತಪ್ಪಾಕಿದ್ದೀರಾ? ಸೊ ಹಾಗಾದ್ರೆ ಸಂವಿಧಾನದ ಶಿಲ್ಪಿ ಮತ್ತು ಪಿತಾಮಹ ಎಂದು ಯಾರಿಗೆ ಕರಿತೀವಿ? ಡಾಕ್ಟರ್ BR ಅಂಬೇಡ್ಕರ್. ಹೀಗೆ ಸಂವಿಧಾನ ಶಿಲ್ಪಿ ಮತ್ತು ಪಿತಾಮಹ ಎಂದು ಕರೆದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಎಂದು ಕರೆದವರು ಯಾರು? MV ಫೈಲಿ. ಯಾರೇ? MV ಫೈಲಿ. ಯಾರು ಕರೆದ್ರು? ME ಫೈಲಿ. ತುಂಬಾ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ PC ಕಾನ್ಸ್ಟೇಬಲ್ಗೆ. ಹೌದಾ? ಯಾರ ಅವನ ಇಲ್ಲಿ ಬಾ ಅಂದ್ರೆ ಯಾಕೆ ಬರ್ತಾ ಇಲ್ಲ ಗೊತ್ತಾ? ಅದಕ್ಕೆ ಅವನ್ ಬಂದ್ರೆ ಇದೆ ಒಂದು ಅಲ್ಗ. ಅವನ್ ಎಷ್ಟು ನಾನೇ ಹೇಳಿದ್ನಿಲ್ರಿ ಕ್ಲಾಸಲ್ಲಿ, ನಾನೇ ಹೇಳಿದ್ದೀನಿ ME ಫೈಲ್ ಅಂತ ಹೇಳಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇಳ್ತಾರೆ. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಅವರಿಗೆ ಸಂವಿಧಾನ ಶಿಲ್ಪಿ?
ಯಾಕೆ ಅವರು ಆಧುನಿಕ ಮಾನವ ಅಷ್ಟು ಅಂಬೇಡ್ಕರ್ ಅವರು ತುಂಬ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವಕಾಶ ತಗೋದಂತ ಒಂದು ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೂ ಈ ಸಂವಿಧಾನ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ನಾವು ಇರ್ತಿದ್ದಿಲ್ಲ, ನೀವು ಇರ್ತಿದ್ದಲ್ಲ. ಈ ದೇಶ ಒಂದು ಸಂವಿಧಾನ ಇದೆ ಅಂತ ಅದರ ಆಧಾರ ಮ್ಯಾಗ ನಡೀತಾ ಇದೆ, ಹೌದಿಲ್ರಿ? ಸಂವಿಧಾನ ಇರ್ಲಿಕ್ಕಂದ್ರೆ ಹೆಂಗ್ ಬೇಕಲ್ಲ ಏನ್ ಬೇಕಲ್ಲ ಆಗಿ ಹೋಗ್ಬಿಡ್ತಿತ್ತು, ಹೌದಾ? ಇಲ್ಲೆಲ್ಲರ ಮೇಲ್ವರ್ಗ ಅದರ ಮೇಲ್ವರ್ಗನೇ ಆಗಿ ಉಳಿತಿತ್ತು, ಕೆಲವರ್ಗದರ ಕೆಲವರ್ಗದಾಗಿನೇ ಇರ್ತಿತ್ತು. ಇವತ್ತು ನಾವು ಏನಾದ್ರೂ ಒಂದು ಉಲ್ಲಂಘನೆ ಆಗಿದೆ ಯಾವತ್ತನ್ನ ಕೋಟಿ ಗೀಟಿಗೆ ಹೋಗ್ಬೇಕ ಕಾರಣ ಅಂತಂದ್ರೆ ನಮಗೆ ಸಂವಿಧಾನ ಅದು ಓದಿತ್ತಾನೆ ನಾವು ತಿಳ್ಕೊಂಡಿದ್ದು, ನಮಗೊಂದು ಹಕ್ಕಿದೆಪ್ಪ, ಹೌದಾ, ನಮಗೆ ಒಂದು ಇದು ಇದೆ ಅಂತ ಕೇಳಿ. ಹಾಗಾಗಿ ತುಂಬಾ ಪವರ್ಫುಲ್ ಆದ ಮನುಷ್ಯ, ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾನೆ. ಒಂದೇನು ಕೊರತು ಅಂತಂದಾಗ ಇನ್ನೊಂದೇನಪ್ಪಾ ಅಂತಂದ್ರ ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂದರ್ಭದಲ್ಲಿ ಅವರಿಗೆ ತುಂಬಾ ಜನ ಕೂಡ ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ಒಬ್ರೇ ಅಲ್ಲ, ಸಿಕ್ಕಾಪಟ್ಟೆ ಜನ ನಮಗೆ ಭಾರತೀಯರು ನೋಡ್ಬೇಕು. ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವ್ರು ಯಾರು? ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವ್ರು ಯಾರು? ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವ್ರು ಯಾರು? ಮಹಾತ್ಮ ಗಾಂಧೀಜಿಗೆ ರಾಷ್ಟ್ರಪಿತ ಅಂತ ಕರೆದವ್ರು ಯಾರು? ಮಹಾತ್ಮ ಗಾಂಧೀಜಿಗೆ ಬಾಪೂಜಿ ಅಂತ ಕರೆದವ್ರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಮಹಾತ್ಮ ಗಾಂಧೀಜಿಗೆ ಚಾಚಾಜಿ ಅಂತ ಕರೆದವ್ರು ಯಾರು? ನೆಹರು. ಮಹಾತ್ಮ ಗಾಂಧೀಜಿಗೆ ಅರೆ ಬತ್ತಲ ಫಕೀರ್ ಅಂತ ಕರೆದವ್ರು ಯಾರು? ಬಾಯಪಟ್ಟ ಹಾಕ್ಬೇಕಾ? 5 ಕ್ವಶನ್ಸ್ ರಿಪೀಟೆಡ್ ಆಗಿದೆ, ಮುಂದೇನು ಬರಲ್ಲ, ಕೇಳಿದಂಗೆ ಕೇಳ್ಬೋದಲ್ರಿ. ಮಹಾತ್ಮ ಗಾಂಧೀಜಿಗೆ ಅರೆ ಬತ್ತಿಲ ಫಕೀರ ಕರೆದವ್ರು ಯಾರು? ಚರ್ಚಿಲ್. ವಿನ್ಸ್ಟನ್ ಚರ್ಚಿಲ್ ಯಾರು? ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್, ಇಂಗ್ಲೆಂಡಿಂದ, ಹೌದಾ? ಹಾಗಾದ್ರೆ ನೋಡಿ, ಈಗ ರಾಜೇಂದ್ರ ಪ್ರಸಾದ್ ಅವರು ಭಾರತ ದೇಶದ ಮೊದಲ ರಾಷ್ಟ್ರಾಧ್ಯಕ್ಷರು, ಭಾರತ ದೇಶದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ. ಯಾವುದು? ಸಾರಿ, ಪ್ರೆಸಿಡೆಂಟ್ ಫಸ್ಟ್ ಪ್ರೆಸಿಡೆಂಟ್ ಅವರು. ಆಮೇಲೆ ಜವಾಹರ್ಲಾಲ್ ನೆಹರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ, ಹೌದಾ? ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಗೊತ್ತಿರಲಿ, ಓಕೆನಾ? ಇಲ್ಲಿ ಇಷ್ಟು ಕೂಡ ಗೊತ್ತಾಯ್ತು. ಹೋಗ್ಬೋದಾ ನೆಕ್ಸ್ಟ್ ಕ್ವೆಶ್ಚನ್ ಸರ್? ನೋಡಿ, ರಿಪೋ ದರ ಅಂದ್ರೆ ಏನು? ರೇಪೋ ರೇಟ್ ಅಂದ್ರೆ ಏನು? ನಾವು RBI ಅಲ್ಲಿ ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್ ಅವೆಲ್ಲ ಓದ್ತೀವಿ, ನೋಡಿದಿರಾ? ಹಾಗಾದ್ರೆ ಏನ್ ಹಂಗಾದ್ರೆ? ಸೊ ರಿಪೋ ದರ ಅಂದ್ರೆ ಏನು ನೋಡಿ? RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡುವ ಬಡ್ಡಿ ದರ, ಹೌದಾ? RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡುವ ಬಡ್ಡಿ ದರದ ಮೇಲೆ ನಾವು ಏನಂತೀವಿ? ರಿಪೋ ದರ. ಹಾಗಾದ್ರೆ ಮೊದಲನೇದಿದೆ, ವಾಣಿಜ್ಯ ಬ್ಯಾಂಕುಗಳು RBI ನಲ್ಲಿ ಹಣವನ್ನು ಠೇವಣಿ ಮಾಡುವ ಬಡ್ಡಿ ದರಕ್ಕೆ ಏನಂತ ಕರಿತೀವಿ? ರಿವರ್ಸ್ ರಿಪೋ ದರ. ಏನಂತ ಕರಿತೀವಿ? ರಿವರ್ಸ್ ರಿಪೋ ರೇಟ್. ಹಾಗಾದ್ರೆ ಬ್ಯಾಂಕುಗಳು ಸಾರ್ವಜನಿಕರಿಗೆ ಸಾಲ ನೀಡುವ ಬಡ್ಡಿ ದರ, ಬ್ಯಾಂಕುಗಳು ಸಾರ್ವಜನಿಕರಿಗೆ ಸಾಲ ನೀಡುವ ಬಡ್ಡಿ ದರ ಬ್ಯಾಂಕ್ ರೇಟ್, ಬೇಸ್ ರೇಟ್ ಅಂತ ಕರೀತಾರಲ್ಲ, ಬೇಸ್ ರೇಟ್. ಇದ್ರ ಕೂಡ ಗೊತ್ತಿರಬೇಕು. ನೆಕ್ಸ್ಟ್, ಕಾರ್ಪೊರೇಟ್ ಲಾಭದ ಮೇಲೆ ವಿಧಿಸಿದ ತೆರಿಗೆ ದರ. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಯಾವ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಏನಿಲ್ಲ, ಕಾರ್ಪೊರೇಟ್ ಅಂತ ಹಾಕ. ನಾಳೆ ಕೇಸ್ ಆಫೀಸರ್ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ತೊಳೆಯಕತ್ತು ಬರೀತಿರಲ್ರಿ, ಕೇಸ್ ಆಗ್ಬೇಕು. ಇವತ್ತು PC ಓದಕ್ ಬಂದವ್ರು ಎಷ್ಟೋ ಜನ PC ಅಂತ ಬಂದವರು KS ಆಗಿದ್ದಾರೆ, IAS ಆಗಿದ್ದಾರೆ. ನೀ ಯಾವುದಕ್ಕ ನಿಮ್ ಏಜ್ ಮುಗಿಯೋವರೆಗೂ ಬಿಡಂಗಿಲ್ಲ. PC ಆದ್ರ PS ಆದ್ರ KS ಆದ್ರ IAS ಆದ್ರ ಲಾಸ್ಟಿಗೆ ಅಲ್ಲಿವರೆಗೂ ಬಿಡಂಗಿಲ್ಲ, ಹೌದಾ? ಕಂಪಲ್ಸರಿ ಓದ್ಬೇಕು. ಯಾರು ಇದೇ ನನ್ನ ಜೀವನ ಸಾಕಂತ ಬಿಡಕ್ ಹೋಗ್ಬಾರ್ದು. ಓಕೆ, ನೋಡಿ, PM ಜನಧನ ಯೋಜನೆ. ಇದರ ಉದ್ದೇಶವೇನಂತ ಕೇಳಿದಾನೆ. ನಾನು 2014ರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ. 2014ರಲ್ಲಿ ಇಲ್ಲಿ PM ಜನಧನ ಯೋಜನೆ ಇದ್ದಾಗ ನನಗೆ ನಮ್ಮಮ್ಮ ಕಾಲ್ ಮಾಡಿದ್ರು, ನನಗೆ ನೆನಪಿದೆ ಇಲ್ಲಿವರೆಗೂ ಕೂಡ. ಅಪ್ಪ, ಇದು ಏನಂದ್ರೆ ಬ್ಯಾಂಕ್ ಖಾತೆಗಳ ಮೂಲಕ ನಮಗೆ ಜೀರೋ ಅಂದ್ರೆ ಅಮೌಂಟ್, ಖಾತೆ ಜೀರೋ ಅಕೌಂಟ್ ಮಾಡಿಸಿದ್ರೆ ನಮಗೆ ಮೋದಿ 15,000 ರೂಪಾಯಿ ಮೋದಿಜಿ ಅವ್ರು ಏನ್ ಮಾಡ್ತಾರೆ,
15,000 ರೂಪಾಯಿ ಹಾಕ್ತಾರೆ ಅಂತ ಹೇಳಿದ್ರು ನಮ್ಮಮ್ಮ, ನೆನಪಿದೆ ನನಗೆ. ಅದು ಯಾವ ಯೋಜನೆ ಅಂತಂದ್ರೆ ಜನಧನ ಯೋಜನೆ ಅಂತ ನೆನಪು ಬಂದಿತ್ತು ನನಗೆ. ಅಲ್ಲಿ ಗೊತ್ತಿದೆ ನನಗೆ, ನಮ್ಮಮ್ಮ ಕಾಲ್ ಮಾಡಿದ್ದು ಕೂಡ ನನ್ನ ಮೈಂಡಲ್ಲಿದೆ. ಈ ಯೋಜನೆ ಮಾಡಿಸು ಅಂತಂದಿದ್ರು. ಹಾಗಾಗಿ ಇದರ ಬಗ್ಗೆ ನೋಡು, ಬ್ಯಾಂಕ್ ಖಾತೆಗಳ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆ, ಜೀರೋ ಅಕೌಂಟ್ ತಗೋಯುತ್ತೆ, ಜೀರೋ ಅಕೌಂಟ್ ಅಂತಿರು ಗೊತ್ತಲ್ಲ. ಕೇಳಿದ್ರ 15,000 ಅಮೌಂಟ್ ಬರುತ್ತೆ ಹಿಂಗೆ ಏನು ಹೇಳಿದ್ರಲ್ಲ, ಹೌದಲ್ವಾ? ಅದೇ ಅಕೌಂಟ್ ಇದು ಜನಧನ ಯೋಜನೆ, ಹೌದಾ? 2014ರಲ್ಲಿ ಪ್ರಾರಂಭ ಮಾಡ್ತಾರೆ. ಮಾಡಿದವರು ಯಾರು? ನರೇಂದ್ರ ಮೋದಿಜಿ. ಯಾರು ಮಾಡಿದ್ದಾರೆ? ನರೇಂದ್ರ ಮೋದಿಜಿ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ನೀಡಲಾದ ಸಂಖ್ಯೆ ಶ್ರೇಣಿಗಳಲ್ಲಿ ಬಹು ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ನೋಡಿ 159 ಹೆಂಗೆ? 4 ಇದೆ, 4ಕ್ಕೆ 2 ಹೊಡೆದ್ರೆ 2 4 8 ಪ್ಲಸ್ 1 ಮಾಡಿದಾನೆ, ಏನಾಗಿದೆ? 9 ಬಂದಿದೆ. ಹೌದಲ್ವಾ? ಮಾಡಿದಾನಲ್ಲ, ಹೌದಲ್ಲ? ಹಾಗಾದ್ರೆ ಈಗ ನೆಕ್ಸ್ಟ್ 9 ಬಂದಿದೆ. 9 2 ಮಾಡಿದ್ರೆ ಎಷ್ಟಾಗತ್ತೆ? 9 9 18 1 ಎಷ್ಟಾಗತ್ತೆ? 19 ಆಗತ್ತೆ. ಹೌದಾ? ಯಾರು ರಾಂಗ್ ಹಾಕಿದ್ದೀರಿ? ಯಾರು ರಾಂಗ್ ಹಾಕಿಲ್ಲ? ನೀ ಹಾಕಿದ್ಯಾ? ಏನ್ ಹೆಸರೇನು? ಇನ್ನೇ ಅವನ. ನೆಕ್ಸ್ಟ್ ಮತ್ತೆ ಯಾರು ರಾಂಗ್ ಹಾಕಿದಿ? ನಮ್ಮವ್ವ ಅಡ್ದವ. ಈಜಿ ಕ್ವಶನ್ಸ್. ನೀವು ಪಲ್ಲವಿಯಕ್ಕ ಹೊರಗಡೆ ತಿರುಗಡಕ್ಕೆ ಹೋಗ್ಯಾರ. ರಾಂಗ್ ಹಾಕಿದ್ರಲ್ಲ, ಹಾಕ್ಬಾರ್ದು ಇಂಥವೆಲ್ಲ ಈಜಿ ಕ್ವಶನ್ಸ್ ಇದು, ಓಕೆನಾ? ಸೊ ಈ ತರ ಗುಂಡ್ಲೆ ಎಲ್ಲದಕ್ಕೆ 2 2 ಗುಂಡ್ಲೆ ಹೊಡಿಬೇಕು. ಕೇಳಿ, ಎಲ್ಲದಕ್ಕೆ 2 2 ಮಾಡ್ಕೊಂಡು 1 ಪ್ಲಸ್ ಮಾಡಬೇಕು. 1 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? 157 ಬರುತ್ತೆ. ಎಷ್ಟು ಬರುತ್ತೆ? 157. ಓಕೆ. ಈಗ ಇಲ್ಲೊಂದಿದೆ ಪೊಲೀಸ್. ಏನಿದೆ? ಪೊಲೀಸ್. ಇದನ್ನ ಯಾರು ರಾಂಗ್ ಹಾಕಿದ್ರಿ ನೋಡ್ರಿ. ಪೊಲೀಸ್ ಇದು ಕ್ವಶನ್ಸ್ ಬರುತ್ತೆ ಎಕ್ಸಾಮಿಗೆ. ಯಾವುದು ಇದು ರಾಂಗ್ ಇದೆಯಾ? ಇದಾ? ಯಾವತ್ತ ಸ್ವಲ್ಪ ತಡ್ರಿ, ಬಿಡ್ಸಣ ನಾನು ಬಿಡ್ಸಣ. ಅದು ಏನಾದ್ರೂ ಆಗಿರ್ಲಿ ಬಿಡ್ಸಣ. ಬಿಡಿಸಿ ಆದ ನಂತರ ಕರೆಕ್ಟ್ ಬಂತು, ಚಲೋ ಬರ್ಲಿ, ಗ್ರೇಸ್ ಕೊಡೋಣ. ಯಾಕೆ ಭಯ ಪಡ್ತೀನಿ? ಏನು ಆಪ್ಷನ್ಸ್ ತಪ್ಪಾಗಿದ್ಯಾ? ಬಿ ಕರೆಕ್ಟ್ ಇದೆ. ಟಿ ಇಲ್ಲ, ಹಿಂಗ್ ಬರ್ಬೇಕಾ? ಅದು ಕ್ವಶನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಹಂಗಾದ್ರೆ ಗೊತ್ತಿದೆ ತಾನೆ? ಬಿ ಹಾಕಿದವರೆಲ್ಲ ರೈಟ್. ಬಿ ಹಾಕಿ. ಯಾರು ರಾಂಗ್ ಹಾಕಿದ್ಯಾ? ಬಿ ಹಾಕಿದ್ಯಾ? ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಕಾನ್ಸ್ಟೇಬಲ್ ಎಂಬುದು ಏನಾಗುತ್ತೆ? ಒಂದೊಂದು ಅಕ್ಷರ ಮುಂದಕ್ಕೆ ಹೋಗಿದ್ದಾನೆ. ಏನ್ ಮಾಡಿದ್ದಾನೆ? ABCDFG ವರೆಗೂ ಬರಿಬೇಕು. ಒಂದು ಅಕ್ಷರ ಮುಂದೆ ಒಂದು ಅಕ್ಷರ. ನೋಡಿ ಇಲ್ಲಿ ನೋಡಿ, ಪೊಲೀಸ್ ಅನ್ನೋದು PQOPLMIJCDEF ಒಂದೊಂದು ಅಕ್ಷರ ಮುಂದಕ್ಕೆ ಹೋಗಿದ್ದಾನೆ. ಅದೇ ತರಾಗಿ CDO ಒಂದೊಂದು ಅಕ್ಷರ ಹಾಕಿದ್ರೆ ಮುಗೀತು, ಹೌದಲ್ರಿ? ಒಂದೊಂದು ಅಕ್ಷರ ಮುಂದೊಂದು ಆದ್ರೆ ಇಂಥವೆಲ್ಲ ಈಜಿ ನೋಡ್ರಿ. ಕೇಳಿದವನು 10 ನಾಡಿ ಕೇಳ್ತಾನೆ, 10 ಕನಿಷ್ಠ ಕೇಳ್ತಾನೆ. 6 ಮಾತ್ರ ಆರಾಮ್ ಕಿಸ್ತ ಹಾಕೋಬಹುದು. ಬರೇ ಮೆಂಟಲ್ ಬಿಟ್ಟು ಭಯ ಪಡ್ಬೋದು, ಏನ್ ಶೀನಿ ಇಲ್ಲ. ಇದೇ ಮೆಂಟಲ್ ಬಿಟ್ಟು 6 ಮಾತ್ರ ಎಕ್ಸಾಮ್ ಹಾಲಲ್ಲಿ ಸ್ವಲ್ಪ ಮೀಡಿಯಂ ಮೆಂಟಲ್ ಬಿಟ್ಟು ನಾಲೆಜ್ ಇದ್ದವನು ಹೊಡ್ಕೋಬಹುದು. ಇನ್ನೊಂದು 4 ಇದೆಯಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಟ್ರೈ ಮಾಡಿ, ಆದ್ರೆ ಖುಷಿ ಪಡಿ. ಆಗ್ಲಿಲ್ಲ ಬಿಟ್ಬಿಡಿ, ಉಳ್ಕಿದ ರೆಡಿಯಾಗಿ. ತಲೆ ಕೆಡ್ಸ್ಕೊಬಾರ್ದು. ನಾನು ಮೆಂಟಲ್ ಬಿಟ್ಟು ಬರಲ್ಲ, ನಾನು ಕರೆಂಟ್ ಅಫೇರ್ಸ್ ಓದಿಲ್ಲ, ನನಗೆ ಸೈನ್ಸ್ ಬರಲ್ಲ. ಬಂದಿದ್ದನ್ನು ಕರೆಕ್ಟ್ ಮಾಡ, ಔಟ್ ಆಫ್ ಔಟ್ ಮಾಡಿ. ಹಿಸ್ಟ್ರಿ ಮಾಡಿ, ಜೋಗ್ರಫಿ ಮಾಡಿ, ಪೊಲಿಟಿ ಮಾಡಿ, ಎಕನಾಮಿಕ್ಸ್ ಮಾಡಿ, ಕರೆಂಟ್ ಅಫೇರ್ಸ್ ಮಾಡಿ, GK ಮಾಡಿ. ಅವು ಔಟ್ ಆಫ್ ಔಟ್ ಇದ್ರೆ ಸಾಕು, ನೀನೇ ಟಾಪರ್. ಅದರಲ್ಲಿನೇ ಅರ್ಧ ತಗೊಂಡು ಮತ್ತ ಇಂಡಿಯನ್ ಪೊಲಿಟಿ ತುಂಬಾ ಈಜಿ ಅಂತಾರೆ. ಅದರಲ್ಲಿನೇ 4 ಮಾರ್ಕ್ಸ್ ತಗೊಳಕ್ಕಾಗಲ್ಲ ಯೋಗ್ಯತೆಗೆ. ಆಮೇಲೆ ಮತ್ತೆ ಹೆಂಗ್ ಪರ್ಫೆಕ್ಟ್ ಇದ್ದೀನಿ ಅಂದ್ರೆ ಔಟ್ ಆಫ್ ಔಟ್ ತಗೋಬೇಕು. ಆ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದ್ರೆ ನಾನು ಪರ್ಫೆಕ್ಟ್ ಇದ್ದೀನಿ, ನಾನು ಕಿಂಗ್ ಇದ್ದೀನಿ ಆ ಸಬ್ಜೆಕ್ಟ್ ಅಲ್ಲಿ, ಹೌದಾ? ಸೊ ಹಾಗಾಗಿ ಇಂತೆಲ್ಲ ಈಜಿ ನೋಡ್ಕೊಡ್ರಿ. ನೋಡಿ ಇವೆಲ್ಲ ತುಂಬಾ ರ್ಯಾಂಕಿಂಗ್ ಡೇಂಜರಸ್ ಕ್ವಶನ್ಸ್ಗಳು ಇವೆಲ್ಲ. ಏನ್ ಗೊತ್ತಾ? ಏನಿದೆ? ಹಾರಿಸಲಾದ ಬುಲೆಟ್ ಒಂದು ಕಾಂಟ್ರಾಕ್ಟ್ಸ್ ಅನ್ನು ನಿರ್ದಿಷ್ಟ ಸಂಕೇತನನ್ನು ಸರ್ವಿಸ್ ಪಿಸ್ತೂಲಿಗೆ ಹೋಲಿಸಿದರೆ ಬ್ಯಾಲಿಸ್ಟಿಕ್ ವಿಶ್ಲೇಷಣೆಗೆ ಸಹಾಯ ಮಾಡುವ ವಿಶಿಷ್ಟ ನ್ಯಾಯಶಾಸ್ತ್ರ ಏನಂತ ಕೇಳ್ತಾರೆ?
ಫೇರ್ನೆಸ್ ವಿದ್ಯಮಾನ ಯಾವುದಂತ ಕೇಳಿದ್ದಾನೆ. ಆಪ್ಷನ್ಸ್ ಬಿ. ಇವೆಲ್ಲ ಸೀಕ್ರೆಟ್ ಹೇಳಿದ್ದೀನಿ ನಿಮಗೆ ಗೊತ್ತಾ? ಏನ್ ಹೇಳಿದ್ದೀನಿ ಹೇಳಿ? ಹೇಳಿದ್ನಲ್ಲ, ಅದು ಸೀಕ್ರೆಟ್ ಫಾಲೋ ಮಾಡ್ಬೇಕು. ಓಕೆ, ಗುರುತುಗಳು ಇನ್ನೊಂದ್ಸರಿ ಹೇಳಿ ಅಕ್ಕ. ನೀವ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಇನ್ನ ಎಕ್ಸಾಮ್ ಅಲ್ಲಿ ಹೋಗ್ತಿರಲ್ಲ, ಅವಾಗ ಒಂದು ಅರ್ಧ ತಾಸು ನಿಮ್ ಕ್ಲಾಸ್ ಮಾಡಿ, ಗುರುಗಳ ಆಶೀರ್ವಾದ ಕೊಟ್ಟು, ನಿಮ್ಗೆಲ್ಲ ಪೂಜಾ ಮಾಡಿ, ಸತ್ಸಂಗ ಮಾಡಿಸಿ, ಯೋಗ ಮಾಡಿಸಿ, ನಾಡಿ ಶೋಧ ಪ್ರಾಣ ಮಾಡಿಸಿ ಎಕ್ಸಾಮ್ ಬಿಡ್ತೀವಿ. ತಲೆ ಕೆಡ್ಸ್ಕೊಬೇಡಿ. ಇದ್ರ ಬಗ್ಗೆ ಏನು ಇಂಥ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕು. ಇಂಥದಕ್ಕೆ ಯಾರು ಮಾಡ್ತಾರೆ? ಅವ್ರ ರ್ಯಾಂಕಿಂಗ್ ಅಲ್ಲಿ ಇರ್ತಾರೆ. ಇಂಥದ್ದು ಭಾಳ ಇಂಪಾರ್ಟೆಂಟ್. ಮನೇಲಿ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಪ್ರಸಿದ್ಧ ತಾಳಿಕೋಟಿ ಯುದ್ಧ, ರಕ್ಕಸ ತಂಗಡಿ ಯುದ್ಧ ಯಾವ ವರ್ಷ ನಡೆಯಿತು? 1565. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನಮ್ಮೆಲ್ಲರಿಗೂ ನೆನಪು ಬರುತ್ತೆ ನಮ್ಮ ಕರ್ನಾಟಕ. ಯಾಕಂತಂದ್ರ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವು ದೇಶ ಬಿಟ್ಟು ಹೊರಗಡೆ ಹಬ್ಬಿರುವಂತ ದೊಡ್ಡದಾದ ಸಾಮ್ರಾಜ್ಯ ಅಂದ್ರೆ ಯಾವ್ದ್ರಿದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಗೊತ್ತಿರಬೇಕು. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಇದೆಯಲ್ಲ, ಈ ಯುದ್ಧ ನಮಗೆ ವಿಜಯನಗರ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ರಕ್ಕಸ ಇನ್ನೊಂದು ತಂಗಡಗಿ ಅಂತ ಕೇಳಿ 2 ಹಳ್ಳಿಗಳಿದಾವೆ. ಈ ಎರಡು ಹಳ್ಳಿಗಳ ನಡುವೆ ಬರುವುದು ಯಾವುದಂದ್ರೆ ತಾಳಿಕೋಟೆ. ಯಾವ್ದ್ರಿ? ತಾಳಿಕೋಟೆ. ನೋಡಿದ್ದೀರಾ? ಈ ತಾಳಿಕೋಟ್ಲಿಂದ 20 ಕಿಲೋಮೀಟರ್ ನಮ್ಮ ಮನೆ ಇದೆ. ತಾಳಿಕೋಟೆ ಬಂದ್ರೆ 20 ಕಿಲೋಮೀಟರ್ ನಮ್ಮ ಊರಿದೆ. ಅಂದ್ರೆ ನೆನಪಿರಬೇಕು, ರಾಠೋಡ್ ಸರ್ ಕ್ಲಾಸಲ್ಲಿ ಹಿಂಗೆ ಹೇಳ್ತಿದ್ರು, ತಾಳಿಕೋಟೆ ಯುದ್ಧದಲ್ಲಿ ಹಿಂಗ್ ಮೈಂಡಲ್ಲಿ ಇಟ್ಕೋಬೇಕು. ತಾಳಿಕೋಟೆ ಯುದ್ಧ, ಈ ತಾಳಿಕೋಟೆ ಯುದ್ಧವನ್ನು ನಡಿಬೇಕಾದ್ರೆ ನೋಡಿ 1565ರಲ್ಲಿ 1565 ಜನವರಿ 23ಕ್ಕೆ ಮಂಗಳವಾರ. ಯಾವ ವಾರ ನಿಮ್ಗೆ ಗೊತ್ತಿರಬೇಕು? ಕೃಷ್ಣಾ ನದಿ ದಡದ ಮೇಲೆ. ಯಾವ ನದಿ ದಡದ ಮೇಲೆ ರೀ? ಕೃಷ್ಣಾ ನದಿ ದಡದ ಮೇಲೆ ನಡೆದಿದೆ. ಕೃಷ್ಣಾ ನದಿ ದಡದ ಮೇಲೆ ಈ ಯುದ್ಧ ನಡೆಯಿತು. ಇಲ್ಲಿ ನಡಿಬೇಕಾದ್ರೆ ನೋಡಿ, ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ ಇತ್ತು. ಇನ್ನೊಂದು ಬಹುಮನಿ ಅಥವಾ ದಕ್ಕನ್ ಸುಲ್ತಾನರು ಇದ್ರು. ದಕ್ಕನಿನ ಸುಲ್ತಾನರು. ಈ ವಿಜಯನಗರ ಸಾಮ್ರಾಜ್ಯ ಪರವಾಗಿ ಅಳಿಯ ರಾಮರಾಯ ಇರ್ತಾನೆ. ಯಾರು ಇರ್ತಾರೆ? ಅಳಿಯ ರಾಮರಾಯ ಇರ್ತಾನೆ. ಹಾಗಾದ್ರೆ ಬಹುಮನಿ ಸುಲ್ತಾನರಲ್ಲಿ ಬಿಜಾಪುರದ ಬಹುಮನಿ ಸುಲ್ತಾನರ, ದಕ್ಕನ ಸುಲ್ತಾನ ಮನೆತನಗಳು ಎಷ್ಟದಾವು? 5. ಈ 5 ದಕ್ಕನ ಸುಲ್ತಾನ ಮನೆತನಗಳಲ್ಲಿ 4 ಸುಲ್ತಾನ್ ಮನೆಗಳು ಭಾಗವಹಿಸ್ತವೆ ಈ ಯುದ್ಧದಲ್ಲಿ. ಯಾವುದು ಭಾಗಿ ಆಗಲ್ಲ ಅಂತ ಕೇಳ್ತಾನೆ. ಯಾವ್ದ್ರಿ? ಬೀರನ ಬರಿಶಾಹಿಗಳು ಭಾಗ ಆಗಲ್ಲ. ಭಾಗವಹಿಸಿದ ಅಂದ್ರೆ ಬಿಜಾಪುರ ಆದಿಲ್ ಶಾಹಿಗಳು ಒಂದು, ಇನ್ನೊಂದು ಗೋಲ್ಕೊಂಡದ ಶಾಹಿಗಳು, ಇನ್ನೊಂದು ಅಹಮದ್ ಬೈ ಶಾಹಿ, ಇನ್ನೊಂದು ಯಾವ್ದಿದೆ? ಕುತುಬ್ ಶಾಹಿ ಏನಿದಲ್ಲ. ಸೊ ಈ ಎಷ್ಟು ಶಾಹಿಗಳು ಅದಾವ? 4 ಭಾಗವಹಿಸ್ತಾವ. ಬಿರಿಶಾಹಿಗಳು ಈ ಮನೆತನದಲ್ಲಿ ಭಾಗಿಯಾಗಲ್ಲ. ಹಾಗಾಗಿ 2 ಮಧ್ಯದಲ್ಲಿ ನಡೆದಂತ ಯುದ್ಧವೇ ತಾಳಿಕೋಟೆ ಯುದ್ಧ. ಗೊತ್ತಿರೋದು ನಿಮ್ಗೆ ಎಕ್ಸಾಮ್ ಅಲ್ಲಿ ಗೊತ್ತಿರಬೇಕು. 2014ರಲ್ಲಿ KS ಪೂರ್ವ ಪರೀಕ್ಷೆಗೆ ಈ ಕ್ವಶನ್ಸ್ ಕೇಳಿದ. ವಿಜಯನಗರ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಪರವಾಗಿ ಆಡಳಿತ ಮಾಡಿದವರು ಯಾರಂತ ಕೇಳಿದ್ರು? ಸದಾಶಿವರಾಯ ಅಂತ ಎಲ್ಲಾ ಬುಕ್ಸ್ಗಳಲ್ಲಿತ್ತು ಮೊದಲು. ಯಾವಾಗ 2014ರಲ್ಲಿ ಕೊಟ್ಟು ಗೌರ್ಮೆಂಟ್ PU ಬುಕ್ಸ್ ಅಲ್ಲಿ ಕೊಟ್ಟ, ಗೌರ್ಮೆಂಟ್ PUC ಸೆಕೆಂಡರಿ ಬುಕ್ಸ್ ಅಲ್ಲಿ ಅಳಿಯ ರಾಮರಾಯ ಅಂತ ಕೊಟ್ಟಾಗ ಎಲ್ಲ ಬುಕ್ಸ್ಗಳು ಚೇಂಜ್ ಮಾಡಿದ್ರು. ಅಳಿಯ ರಾಮರಾಯ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಬರೆದಾಗ ಸದಾಶಿವರಾಯಗಳ ಬುಕ್ಸ್ಗಳು ಇದ್ದು. ಹಾಗಾಗಿ ನೀವು ಬುಕ್ಸ್ ಓದುವ ಸಂದರ್ಭದಲ್ಲಿ ಹುಷಾರವಾಗಿ ನೋಡ್ಬೇಕು, ಅಳಿಯ ರಾಮರಾಯ ಇದ್ದಾನೆ. ಓಕೆ, ಎಕ್ಸಾಮ್ ಗಳಿಗೆ ಕೊಟ್ಟಿದ್ದಾನೆ. ಈ ತಾಳಿಕೋಟೆ ಯುದ್ಧ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಂದಾಗ ಕೇಳ್ತಾರೆ, ಈ ಕೆಳಗಿನ ಯಾವ ಸಾಮ್ರಾಜ್ಯದಲ್ಲಿ ನಾಯಿಗೆ ಮಲವನ್ನು ಏನ್ ಮಾಡಿತ್ತು? ಎದುರು ನಿಂತಿತ್ತು ಅಂತ ಕೇಳ್ತಾರೆ. ಹೌದಾ? ವಿಜಯನಗರ ಸಾಮ್ರಾಜ್ಯ. ಹೌದಾ? ಇನ್ನೊಂದು ಸಾಮ್ರಾಜ್ಯ ಇದೆ. ಯಾವತ್ತಪ್ಪ ಅಂತಂದಾಗ ಬೆಕ್ಕೇನು ಎದುರು ನಿಂತಿತ್ತಂತೆ. ಯಾವ ಸಾಮ್ರಾಜ್ಯ? ನಾಯಿಗೆ ಬೆಕ್ಕು ಎದುರು ನಿಂತಿತ್ತಂತೆ. ಇದು ಮಲ ಎದುರಂತೆ, ಬೆಕ್ಕೊಂದು ಎದುರು ನಿಂತಿತ್ತಂತೆ. ನೋಡಿ ಅವೆಲ್ಲ ಯಾವಂದ್ರೆ ಇಕ್ಕೇರಿ ಕಳದಿಯ ನಾಯಕರೇ ಯಾವ್ದು ಬರ್ತಾರೆ, ಒಂಚೂರು ನೋಡ್ಕೊಂಡು ಡಾಟಾ ತೆಗೀರಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ಈ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ
1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಸ್ಥಾಪನೆ ಮಾಡಿದವರು ಯಾರು? ಹಕ್ಕ ಬುಕ್ಕರು ಅಥವಾ ಪಂಚ ಸಹೋದರಿಂದ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಮೊದಲ ರಾಜಧಾನಿ ಯಾವುದಿದೆ? ಆನೆಗುದಿ. ಎಲ್ಲಿ ಬರುತ್ತೆ? ಕೊಪ್ಪಳದಲ್ಲಿ. ನಂತರ ರಾಜಧಾನಿ ಯಾವುದಿತ್ತು ಪರ್ಮನೆಂಟ್ ಆಗಿ? ಹಂಪಿ. ಹಂಪಿಯಲ್ಲಿ ಬರುತ್ತೆ? ವಿಜಯನಗರದಲ್ಲಿ. ಹೌದಾ? ಹಂಪಿ ಭಾಳ ಇಂಪಾರ್ಟೆಂಟ್. ಇವಾಗ ವಿಶ್ವ ಪರಂಪರೆ ಪೆಟ್ಟಿಗೆ ಸೇರ್ಪಡೆಯಾದ ಪ್ಲೇಸ್ ಹಂಪಿ ಬರುತ್ತೆ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಹಾಯ ನೀಡಿದ ದೊರೆ ಯಾರು? ವಿಜಯನಗರ ಸಾಮ್ರಾಜ್ಯಕ್ಕೆ ಸಹಾಯ ಮಾಡಿದ ಗುರು ಯಾರು? ವಿದ್ಯಾರಣ್ಯ. ಓಕೆ, ಇಷ್ಟೆಲ್ಲ ಗೊತ್ತಿರಲಿ ಎಕ್ಸಾಮ್. ಆಮೇಲೆ 1526ರಲ್ಲಿ ಮೊದಲನೇ ಪಾಣಿಪತ್ ಯುದ್ಧ, 1761ರಲ್ಲಿ ಮೂರನೇ ಪಾಣಿಪತ್ ಯುದ್ಧ, ಥರ್ಡ್ ಪಾಣಿಪತ್ ಯುದ್ಧ. ಹೌದಾ? ಗೊತ್ತಿರ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕ್ವಶನ್